ಈ ಒಂದು ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ 198ನೇ ವಿಷಯಾಂಕ 116ನೇ ದೋಹ 186ನೇ ವಿಷಯಾಂಕದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ. ಈ ಒಂದು 198ನೇ ದೋಹಾದ ಶೀರ್ಷಿಕೆ ಏನಿದೆ ಅಂದರೆ ಸ್ಮೃತಿ ಜ್ಞಾನ ಮತ್ತು ಷಟ್ ಪ್ರಮಾಣಗಳು, 6 ಪ್ರಮಾಣಗಳು ಮತ್ತು ಕರಣಗಳು ಅಂತೇನದವಲ್ಲ ಅವುಗಳ ಬಗ್ಗೆ ವಿಚಾರಪೂರ್ವಕ ಲಕ್ಷಣಗಳು. 3 ಐಟಮ್ಗಳು ಯಾವ್ಯಾವು? ಷಟ್ ಪ್ರಮಾಣಗಳು 1, ಸ್ಮೃತಿ ಜ್ಞಾನ 1, ಕರಣ. ಒಟ್ಟ 3 ಐಟಮ್. ಈ 3 ಬಗ್ಗೆ ಚಿಂತನೆ ಮಾಡ್ಲಿಕ್ಕತ್ತಾರ. ಇಲ್ಲೇನ್ ಮಾಡ್ಯಾರ? ಸ್ಮೃತಿ ಜ್ಞಾನ. ಈ ಸ್ಮೃತಿ ಜ್ಞಾನದೊಳಗ 2 ರೀತಿಯಾದ ಜ್ಞಾನ, ಒಂದು ಯಥಾರ್ಥ, ಇನ್ನ ಒಂದು ಅಯಥಾರ್ಥ. ಆ ಯಥಾರ್ಥ ಜ್ಞಾನ ಅಬಾಧಿತ, ಅಯಥಾರ್ಥ ಜ್ಞಾನ ಬಾಧಿತ ಅಂತ ಹೇಳಿದಾಗ ಆ ಅಬಾಧಿತ ಅರ್ಥ ಏನದಲ್ಲ ಅದು ಇರ್ಬೋದು, ಅಬಾಧಿತ ಅಂತ ಇರ್ಬೋದು. ಪ್ರಮಾಜ್ಞಾನದಲ್ಲಿ ಉಂಟಾದ ಜ್ಞಾನ ಕೂಡ ಅಬಾಧಿತ ಅದ, ಮತ್ತು ಸ್ಮೃತಿ ಜ್ಞಾನದಲ್ಲಿ ಉಂಟಾದ ಯಥಾರ್ಥ ಜ್ಞಾನ ಕೂಡ ಅಬಾಧಿತ ಅದ. 2 ಅಬಾಧಿತ ಇದ್ದಾಗ್ಯೂ ಕೂಡ ಏನಾಗ್ತದ? ನಿಜವಾದ ಹುಲಿ ಎದುರಿದ್ದದ್ದು ಒಂದು ಕಥೆ ಆದ್ರೆ ನಿಜವಾದ ಹುಲಿ ಹಿಂದೆ ಎಂದೋ ನೋಡಿದ್ದು ಅದು ಇನ್ನೊಂದು ಪ್ರಸಂಗ. ಆ ನಿಜವಾದ ಹುಲಿ ಹಿಂದೆ ಎಂದೋ ನೋಡಿದ್ದು ಸ್ಮೃತಿ, ಅದು ಅಬಾಧಿತನೇ ಅದ. ಇದು ಕೂಡ ಎದುರು ಬಂದ ಹುಲಿನೂ ಅಬಾಧಿತನೇ ಅದ. 2 ಅಬಾಧಿತ ಇದ್ದಾಗ್ಯೂ ಕೂಡ ಸ್ಮೃತಿ ಜ್ಞಾನದಿಂದ ಉಂಟಾದ ಅಬಾಧಿತ ಅರ್ಥವನ್ನು ವಿಷಯ ಮಾಡುವಂತ ಒಂದು ಜ್ಞಾನ, ಅದಕ್ಕೂ ಪ್ರಮಾಜ್ಞಾನನೇ ಅಂತಾರೆ. ಆದರೆ ಅಂಥ ಜ್ಞಾನದಿಂದ ಏನಾಗಂಗಿಲ್ಲ? ತತ್ವಮಸಿ ಭಾನವಾಗುವುದಿಲ್ಲ. ಸ್ಮೃತಿ ಜ್ಞಾನದಿಂದ ಉಂಟಾದ ಅಬಾಧಿತ ಅರ್ಥವನ್ನು ವಿಷಯ ಮಾಡುವ ಪ್ರಮಾಜ್ಞಾನ ಏನದಲ್ಲ ಅದರಿಂದ ತತ್ವಮಸಿ ಭಾನ ಉಂಟಾಗುವುದಿಲ್ಲ. ಮತ್ತೆ ಯಾವುದರಿಂದ ಆಗ್ತದ? ಪ್ರಮಾಜ್ಞಾನದಿಂದ ಉಂಟಾಗುವ ಯಥಾರ್ಥ ಜ್ಞಾನ. ಈ ಪ್ರಮಾಜ್ಞಾನದಿಂದ ಉಂಟಾಗುವ ಯಥಾರ್ಥ ಜ್ಞಾನ ಅಂದ್ರೆ ಯಾವ್ದು ಹೇಳ್ರಿ? ದೃಷ್ಟಾಂತ. ಎದುರಿಗಿರದ ಪ್ರಮಾಜ್ಞಾನದಿಂದ ಉಂಟಾದ ಯಥಾರ್ಥ ಜ್ಞಾನ ಅದು ಅಂತಃಕರಣ ವೃತ್ತಿ ರೂಪ ಅದು. ಅದೇನದ ಅಂತಂದ್ರೆ ಅದರಿಂದ ಏನಾಗ್ತದಂತ ತತ್ವಮಸಿ ಭಾನವಾಗ್ತದೆ. ಆದರೆ ಸ್ಮೃತಿ ಜ್ಞಾನ ಏನದಲ್ಲ ಹಿಂದೆ ಎಂದೋ ಕರೆ ಹುಲಿನೇ ಅದ, ಹಿಂದೆ ಎಂದೋ ನೋಡಿದ್ದದು ಅದು ಯಥಾರ್ಥ ಜ್ಞಾನನೇ ಅದ, ಅದು ಅಬಾಧಿತನೇ ಅದ. ನೀವು ಹಿಂದೆ ಎಂದೋ ಹುಲಿ ನೋಡಿದ್ದು ಸುಳ್ಳು ಮಾಡ್ಲಿಕ್ಕೆ ಯಾರಿಂದ ಸಾಧ್ಯ ಅದ? ಯಾರಿಂದೂ ಸಾಧ್ಯ ಇಲ್ಲ. ಹಿಂದೆ ಕರೆ ಹುಲಿ ನೋಡೇ ಬಂದಿರಿ ನೀವು. ಆದರೆ ಅಂತ ಹಿಂದಿಂದ ಸ್ಮೃತಿ ಜ್ಞಾನ ನೆನಪಿನಾಗಿದ್ದ ಜ್ಞಾನದಿಂದ ಏನಾಗಲ್ಲ? ತತ್ವಮಸಿ ಭಾನವಾಗುವುದಿಲ್ಲ. ಸ್ಪಷ್ಟ ತಿಳಿದದ ಇದು? ಏನ್ರ ಚರ್ಚೆ ಮಾಡ್ತೀರಾ? ಗೊತ್ತಾಯ್ತಲ್ರಿ? ತಿಳ್ಕೋಬೇಕು. ಈಶ್ವರ ಸೃಷ್ಟಿಯಿಂದ ಉಂಟಾದ ಹುಲಿಯ ನೆನಪು ಅಬಾಧಿತ ಸ್ಮೃತಿ, ಅದು ಯಥಾರ್ಥ ಸ್ಮೃತಿ. ಓಕೆ, ಇದೆಂತದ್ದು? ಇದು ಎದರಿಂದ ಜನ್ಯ ಆಗ್ಯದ? ಇದು ಅಂತಃಕರಣ ಜನ್ಯ ಅದ. ಇದು ಅಂತಃಕರಣ ಜನ್ಯ. ಚಿತ್ರದೊಳಗಿನ ಹುಲಿಯನ್ನು ನೋಡಿದ್ದು ನೆನಪಾದರೆ ಅದು ಚಿತ್ರದೊಳಗಿಂದು ಅಯಥಾರ್ಥ ಸ್ಮೃತಿ, ಅದು ಬಾಧಿತವಾಗಿದೆ. ಆದ್ದರಿಂದ ಇಲ್ಲಿ ಕೆಲವು ಜನರು ಯಥಾರ್ಥ ಸ್ಮೃತಿಯನ್ನು ಕೂಡ ಪ್ರಮಾ ಅಂತ ಲಕ್ಷಣ ಮಾಡಿದ್ದಾರೆ. ಕೆಲವೊಬ್ರು ಏನ್ ಮಾಡ್ಯಾರ? ಇದು ಖರೆ ಹುಲಿನೇ ನೋಡಿದ್ದು ಒಂದು ನೆನಪಿತ್ತಲ್ಲ ಅಂತ ಸ್ಮೃತಿಯನ್ನ ಏನ್ ಮಾಡ್ಯಾರ? ಪ್ರಮಾ ಅಂತ ಲಕ್ಷಣ ಮಾಡಿದ್ದಾರೆ. ಆ ಲಕ್ಷಣ ಭ್ರಾಂತಿ ಜ್ಞಾನದಲ್ಲಿ ಹೋಗುವುದಿಲ್ಲ. ಈ ಪ್ರಮಾ
ಅಂತ ಯಾವ ಒಂದು ಜ್ಞಾನವನ್ನ ಲಕ್ಷಣ ಮಾಡ್ಯಾರ ಅದು ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ಭ್ರಮಜ್ಞಾನದ ಜೊತೆಗೆ ಅದು ಹೋಗಂಗಿಲ್ಲ, ಅದು ಈ ಕಡೆ ಇರ್ತದೆ. ಇದು ಭ್ರಾಂತಿ ಜ್ಞಾನ ಮಾತ್ರ ಪ್ರತ್ಯೇಕ ಮಾಡುತ್ತದೆ. ಮೊದಲಿನ ಪಕ್ಷದವರು ಸ್ಮೃತಿ, ಭ್ರಾಂತಿ, ಸಂಶಯ, ನಿಶ್ಚಯ ಎಲ್ಲವನ್ನೂ ಅಪ್ರಮದಲ್ಲಿ ಸೇರಿಸಿದ್ದಾರೆ. ಇವರು ಮಾತ್ರ ಭ್ರಾಂತಿ ಜ್ಞಾನದಲ್ಲಿ ಹೋಗಲ್ಲ. ಯಾರು? ಸ್ಮೃತಿ ಜ್ಞಾನದವರು. ಸ್ಮೃತಿ ಜ್ಞಾನದವರು ಭ್ರಾಂತಿ ಜ್ಞಾನದಾಗ ಹೋಗಲ್ಲ. ಅವ್ರು 4 ಮಂದಿ ಕೂಡ್ಕೊಂಡಾರ. ಯಾರು? ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ, ನಿಶ್ಚಯ ಜ್ಞಾನ 4 ಕಲಿಸಿದವ್ರು ಯಾರು? ಮೊದಲನೇ ಪಕ್ಷದವರು. ಇನ್ನ ಒಂದು ಪಕ್ಷದವರು ಅದರ, ಅವ್ರೇನ್ ಮಾಡ್ತಾರ? ಅವ್ರು ಸ್ಮೃತಿ ಜ್ಞಾನ ಅಂತ ಗಟ್ಟಿ ಹಿಡ್ಕೊಂಡು ಕುಂತಾರ. ಅವ್ರೇನ್ ಮಾಡ್ತಾರೆ? ಭ್ರಾಂತಿ ಜ್ಞಾನದ ಸ್ಮೃತಿಯನ್ನು ಸೇರ್ಸಂಗಿಲ್ಲಪ್ಪ. ಹುಲಿದು ಭ್ರಾಂತಿ ಆಗಿಲ್ಲ, ನಾ ಕರೆ ಹುಲಿ ನೋಡಿ ಬಂದವದೀನಿ, ಅದು ಭ್ರಾಂತಿ ಅಲ್ಲ ನಂದು. ಆಗ ಹಗ್ಗದಾಗ ಹಾವು ನೋಡಿದ್ದು ಭ್ರಾಂತಿ, ಮತ್ತೆ ಯಾವುದೋ ವಸ್ತುವಿನೊಳಗೆ ಹುಲಿ ನೋಡಿಲ್ಲ, ನಾನು ಕರೆ ಹುಲಿ ನೋಡಿನಿ ಅಂತೇಳಿ ಒಂದು ಪಕ್ಷದವ್ರು ಏನ್ ಮಾಡ್ಯಾರ? ಆ ಸ್ಮೃತಿ ಜ್ಞಾನವನ್ನ ಗಟ್ಟಿಯಾಗಿ ಹಿಡ್ಕೊಂಡಾರ. ಅದನ್ನ ಭ್ರಾಂತಿ ಜ್ಞಾನದಲ್ಲಿ ಸೇರ್ಸಂಗಿಲ್ಲ. ಇದು ಅಬಾಧಿತ ಅರ್ಥವನ್ನ ವಿಷಯ ಮಾಡತಕ್ಕಂಥ ಯಥಾರ್ಥವಾಗಿರತಕ್ಕಂಥ ಸ್ಮೃತಿಯೂ ಕೂಡ ಇದೆಯಲ್ಲ, ಅಂದ್ರೆ ಅದು ಬಾಧಿತ ಅರ್ಥದ ವಿಷಯವನ್ನ ಅರ್ಥದ ವಿಷಯ ಮಾಡುತ್ತಿದೆ. ಆದ್ದರಿಂದ ಪ್ರಮಾದ ಲಕ್ಷಣ ಭ್ರಾಂತಿ ಜ್ಞಾನದಲ್ಲಿ ಹೋಗುವುದಿಲ್ಲ. ಭ್ರಾಂತಿ ಜ್ಞಾನವು ಅಬಾಧಿತ ಅರ್ಥವನ್ನು ವಿಷಯ ಮಾಡುವುದಿಲ್ಲ. ಭ್ರಾಂತಿ ಜ್ಞಾನ ಏನ್ ಮಾಡ್ತದ? ಅಬಾಧಿತ ಅರ್ಥವನ್ನು ವಿಷಯ ಮಾಡುವುದಿಲ್ಲ, ಅದು ಬಾಧಿತ ಅರ್ಥವನ್ನು ವಿಷಯ ಮಾಡ್ತದ. ಭ್ರಾಂತಿ ಜ್ಞಾನವು ಬಾಧಿತ ಅರ್ಥವನ್ನೇ ವಿಷಯ ಮಾಡುತ್ತದೆ. ಭ್ರಾಂತಿ ಜ್ಞಾನ ಬಾಧಿತ. ಅದು ಹಗ್ಗದೊಳಗೆ ಹಾವಿನ ಜ್ಞಾನ ಬಾಧಿತವಾಗಿದೆಯೋ ಅಥವಾ ಅಬಾಧಿತವಾಗಿದೆಯೋ? ಅಂದ್ರೆ ಬಾಧಿತವಾಗಿದೆ. ಆದ್ದರಿಂದ ನಾವು ವೇದಾಂತ ಸಿದ್ಧಾಂತಿಗಳು 2 ಲಕ್ಷಣಗಳನ್ನು ಹೇಳಿಕೊಂಡು ಬರಬೇಕು. ಒಂದನೇದ್ದೇನದ? ಪ್ರಮಾಜ್ಞಾನ ಸ್ಮೃತಿಯಿಂದ ಭಿನ್ನವಿರಬೇಕು. ಪ್ರಮಾಜ್ಞಾನ ಹೆಂಗಿರಬೇಕು? ಸ್ಮೃತಿಯಿಂದ ಭಿನ್ನವಿರಬೇಕು. ಮತ್ತೆರಡನೇ ಲಕ್ಷಣ ಅಬಾಧಿತ ಅರ್ಥವನ್ನು ವಿಷಯ ಮಾಡಬೇಕು. ಇವೆರಡನ್ನ ಗಟ್ಟಿಯಾಗಿ ಇಟ್ಕೋಬೇಕು ನಾವು. ಇನ್ನ ಕೆಲ ಜನರು, ಇನ್ನೊಂದಿಷ್ಟು ಮಂದಿ ಏನ್ ಮಾಡ್ಯಾರ? ಸ್ಮೃತಿ ಜ್ಞಾನವನ್ನ ಪ್ರಮಾ ಅಂತ ಒಪ್ಪಿಕೊಂಡಿದ್ದಾರಲ್ಲ, ಇದು ಇನ್ನೊಂದು ರೀತಿ ವಾದ. ಅವರು ಸ್ಮೃತಿಯಿಂದ ಭಿನ್ನವೆಂದು ಹೇಳಿಲ್ಲ, ಸ್ಮೃತಿಯಿಂದ ಭಿನ್ನ ಅಂತ ಹೇಳಿಲ್ಲ. ಅವರು ಪ್ರಮಾಜ್ಞಾನ ಅಂತ ಒಪ್ಪಿಕೊಳ್ಳಕತ್ತಾರೆ. ಕೆಲವು ಕೇವಲ ಅಬಾಧಿತ ಅರ್ಥ ವಿಷಯ ಮಾಡುವಂತ ಜ್ಞಾನಕ್ಕೆ ಪ್ರಮಾ ಅಂತ ಕೆಲವು ಜನರು ಲಕ್ಷಣ ಮಾಡಿದ್ದಾರೆ. ಆದ್ದರಿಂದ ಪ್ರಮಾದ ಲಕ್ಷಣವು ಭ್ರಾಂತಿ ಜ್ಞಾನದಲ್ಲಿ ಹೋಗುವುದಿಲ್ಲ. ಈ ಪ್ರಮಾದ ಲಕ್ಷಣ ಭ್ರಾಂತಿ ಒಳಗೆ ಹೋಗಂಗಿಲ್ಲ. ಪ್ರಮಾಜ್ಞಾನ ಬೇರೆ, ಭ್ರಮಾಜ್ಞಾನ ಬೇರೆ, ಸ್ಮೃತಿ ಜ್ಞಾನ ಬೇರೆ, ಸಂಶಯ ಜ್ಞಾನ ಬೇರೆ, ವಿಷಯ ಜ್ಞಾನ ಬೇರೆ, ನಿಶ್ಚಯ ಜ್ಞಾನ ಬೇರೆ. ಮತ್ತ 6 ಪ್ರಮಾಣಗಳಿಂದ ಉಂಟಾಗುವ 6 ಪ್ರಮಾಣಗಳು ಬೇರೆ ಬೇರೆ. 6 ಜ್ಞಾನಗಳು: ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಪ್ರಮಾಜ್ಞಾನ, ಅನುಮಾನ ಪ್ರಮಾಣದಿಂದ ಅನುಮಿತಿ ಪ್ರಮಾಜ್ಞಾನ, ಶಬ್ದ ಪ್ರಮಾಣದಿಂದ ಶಾಬ್ದಿ ಪ್ರಮಾಜ್ಞಾನ, ಉಪಮಾನ ಪ್ರಮಾಣದಿಂದ ಉಪಮಿತಿ ಪ್ರಮಾಜ್ಞಾನ, ಅರ್ಥಾಪತ್ತಿ ಪ್ರಮಾಣದಿಂದ ಅರ್ಥಾಪತ್ತಿ ಪ್ರಮಾಜ್ಞಾನ, ಅನುಪಲಬ್ಧಿ ಪ್ರಮಾಣದಿಂದ ಅನುಪಲಬ್ಧಿ ಪ್ರಮಾಜ್ಞಾನ. ಹೀಗೆಲ್ಲ ಹೇಳ್ಕೊಂಡು, ಆದರೆ ಇವೆಲ್ಲ ಏನದವು? ಪ್ರಮಾಜ್ಞಾನಗಳ ಪಟ್ಟಿ. ಆದರೆ ಸ್ಮೃತಿ ಜ್ಞಾನವು ಪ್ರಮಾಜ್ಞಾನ ಅಲ್ಲ, ಭ್ರಾಂತಿ ಜ್ಞಾನವು ಪ್ರಮಾಜ್ಞಾನ ಅಲ್ಲ ಅಂತ ಹೇಳಿದರು. ಇಲ್ಲಿ ತನಕ ಇಷ್ಟು ತಿಳ್ಕೊಂಡಿವಿ. ಆದರೆ ಕೆಲವು ಮತದಲ್ಲಿ ಸ್ಮೃತಿ ಜ್ಞಾನದಲ್ಲಿಯೂ ಕೂಡ ಪ್ರಮಾ ವ್ಯವಹಾರ ಇರುತ್ತದೆ ಎಂದು ಹೇಳುತ್ತಾರೆ. ಅಂತ ಅಂದ್ರೆ ಅವರ ಮತದಲ್ಲಿ ಸ್ಮೃತಿ ಜ್ಞಾನವು ಅಂತಃಕರಣ ವೃತ್ತಿ ಇರುತ್ತದೆ. ಇದು ಯಾರು ಮತದಲ್ಲಿ ಸ್ಮೃತಿ ಜ್ಞಾನವನ್ನ ಪ್ರಮಾ ಅಂತ ಒಪ್ಪುಗೋತಾರೋ ಅವ್ರ ಮತದಲ್ಲಿ ಏನಿರ್ತದಂತಂದ್ರೆ, ಸ್ಮೃತಿ ಜ್ಞಾನ ಎಲ್ಲಿಂದ ಬಂದಿರ್ತದ ಅಂದ್ರೆ ಅಂತಃಕರಣ ವೃತ್ತಿಲಿಂದ ಬಂದಿರ್ತದ. ಬರೇ ಸಾಕ್ಷಿ ಒಳಗಷ್ಟೇ ಆ ಸ್ಮೃತಿ ಜ್ಞಾನ ಆಶ್ರಯ ತಗೊಂಡಿಲ್ಲ, ಅಂತಃಕರಣದೊಳಗೂ ಆಶ್ರಯ ತಗೊಂಡದು. ಅಂತಃಕರಣದೊಳಗೆ ಆಶ್ರಯ ತಗೊಂಡಂತ ಸ್ಮೃತಿ ಜ್ಞಾನಕ್ಕ ಪ್ರಮಜ್ಞಾನ ಅಂತಾರ. ಯಾಕಂತಾರಂದ್ರ ಅಂತಃಕರಣದ ಆಶ್ರಯದಲ್ಲಿರುವುದಕ್ಕೆ. ಅಂತಃಕರಣದಾಗ ನೆನಪುಗಳು ಅದಾವಲ್ರಿ, ಚಿತ್ತದೊಳಗ ಅದಾವ, ಅಂತಃಕರಣದೊಳಗ ಅದಾವ.
ಮತ್ತೆ ನಿಮ್ಮ ಸ್ಥೂಲ ಶರೀರದಾಗ ನೆನಪುಗಳು ಅದಾವ ಇಲ್ಲ? ಸ್ಥೂಲ ಶರೀರದ ನೆನಪುಗಳು ಅದರದೇ ಆದಂತ ನೆನಪುಗಳು ಅದಾವಿಲ್ಲ? ಈಗ ಒಂದು ಗಾಡಿ ತಗೊಂಡು ರೋಡ್ ಮೇಲೆ ಓದ್ತಿರ್ತೀರಿ. ಹೋಗೋ ಟೈಮ್ನೊಳಗ ಫಸ್ಟ್ ಟೈಮ್ ಆ ರೋಡಿಗೆ ಹೋಗ್ಬೇಕಾದ್ರೆ ಏನಾಗ್ತದ? ಎಲ್ಲಿ ಚೆಕ್ ಅದಾವ, ಎಲ್ಲಿ ಅದೇನಂತೀರಿ ರೋಡ್ ಬ್ರೇಕ್ ಅದ, ಎಲ್ಲಿ ಏನೇನದಾವ ಎಲ್ಲ ನೋಡ್ಕೊತ ಫಸ್ಟ್ ಟೈಮ್ ಹೋಗಾಗ ಏನಾಗ್ತದ? ಫಸ್ಟ್ ಟೈಮ್ 1 ದಿನ 2 ದಿನ 3 ದಿನ ಹೋಗೋ ಟೈಮ್ನಾಗ ಗಾಡಿ ದಕ್ಕ ದಕ್ಕ ದಪ್ಪ ದಪ್ಪ ಏನೋ ಸೌಂಡ್ ಹಾಕೋತ ಹೋಗ್ತಿರ್ತದ. ಮುಂದೆ ಏನಾಗ್ಬಿಡ್ತದ? ಆಮೇಲೆ ನಿಮ್ ಕೈಯ ಕಾಲ ಸೆಟ್ ಆಗಿಬಿಡ್ತದ ಆ ರೋಡಿಗೆ. ಆ ಗಾಡಿ ತಗೊಂಡು ಹೋಗೋ ಟೈಮ್ನೊಳಗೆ ನೀವೇನು ಮಾಡೋದೇ ಬೇಕಾಗಿಲ್ಲ. ನಿಮ್ ಕೈ ಕಾಲು ತಾನೇ ಗಾಡಿ ತಗೊಂಡು ಹೋಗ್ಬಿಡ್ತಾವ. ಹೋಗ್ತಾವ ಇಲ್ರಿ? ಎಲ್ಲಿ ತೆಗ್ಗದ ಅಲ್ಲಿ ತಾನೇ ಹೊಳಸ್ತಾವ, ತಾನೇ ಮಾಡ್ಕೊತ ಹೋಗ್ತಾವ. ಮುಂಜಾನೆ ಎದ್ದು ಟೂತ್ ಬ್ರಷ್ ಕೈಯಾಗಿ ಹಿಡ್ಕೋ, ಪೇಸ್ಟ್ ಹಚ್ಕೋ, ಬಾಯಾಗಿ ಇಟ್ಕೋ ಅಂತೇಳಿ ಏನಾರ ಮೊದಲ ಅಪ್ಪ ಅಮ್ಮ ಹೇಳ್ದಂಗೆ ದಿನ ಹೇಳೋದಿರ್ತದ. ಎಲ್ಲ ಇಂದ್ರಿಯಗಳು ತಮ್ಮ ಕೆಲಸ ತಾವು ಮಾಡ್ತಾವ ಇಲ್ಲ? ಮನಿ ಹೊರಗೆ ಹೋಗೋ ಟೈಮ್ನಾಗ ಬಾಗಿಲ ಮುಚ್ಕೊಂಡು ಕೊಂಡಿ ಹಾಕೊಳ್ಳೋ ಕೆಲಸ ಅದು ಕೈ ಮಾಡ್ತಾವ ಇಲ್ರಿ? ನೀವು ಮಾಡ್ಬೇಕಂತ ಏನ್ ತಾನೇ ಮಾಡ್ತಾವಿಲ್ಲ? ಸ್ಥೂಲ ಶರೀರಕ್ಕ ಒಂದು ತರಬೇತಿ ಏನ್ ಕೊಡ್ತೀರಿ ಅದು ಹಂಗೆ ಮಾಡ್ಕೋತಿರ್ತದ. ಎಷ್ಟೋ ಸಲ ರೂಢಿ ಪ್ರಕಾರ ಅವಾಗ ಅವಶ್ಯಕತೆ ಇಲ್ಲ ಅಂದ್ರೂ ಕೆಲವೊಂದು ಕೆಲಸಗಳು ಅನಾವಶ್ಯಕ ಕೆಲಸ ಆಗ್ಬಿಡ್ತಾವ. ಆ ಪದ್ಧತಿ ಇದ್ದದ್ದಕ್ಕೆ, ಆ ಸ್ಥೂಲ ಶರೀರಕ್ಕೊಂದು ಪದ್ಧತಿ ಇದ್ದದ್ದಕ್ಕ ಆ ಪದ್ಧತಿ ಪ್ರಕಾರ ತಾನು ಮಾಡ್ಲಿಕ್ಕೆ ಬಿಡ್ತದ. ಹೆಣ್ಮಕ್ಳು ಅಡಿಗೆ ಮನೆಯೊಳಗೆ ಸಾಸಿವೆ ಜೀರಿಗೆ ಡಬ್ಬಿ ಇಟ್ಟಾರ. ಪ್ರತಿ ಸಲ ಅದ ಡಬ್ಬಿ ತೆರೆದು ಹಿಂಗೆ ಹಣಿಕಾಕಿ ನೋಡ್ಕೆ ಹಾಕ್ತಾರೆ ಅವ್ರ ಅಡಿಗೆ ಮಸಾಲೆಗಳು. ಹಿಂಗ್ ಡಬ್ಬಿ ತೆಗೆದು ಹಾಕ್ತಿರ್ತಾರೆ. ಹೆಂಗ್ ಗೊತ್ತಾಗ್ತದ ಅವ್ರಿಗೆ? ಸ್ಥೂಲ ಶರೀರ ರೂಢಿ. ಹಿಂಗ್ ಡಬ್ಬಿ ಕೈಯಾಗಿ ತಗೊಂಡ್ರೆ ಅವು ಏಸ್ ಡಬ್ಬಿ ಮುಚ್ಚಿಡತಾರೋ ತೆರೆದಿಟ್ಟಿರ್ತಾರೋ ಏನೇನ್ ಮಣ್ಣು ಮಾಡಿರ್ತಾರ. ಅವು ಮುಚ್ಚಿದ್ದು ಅವರಿಗೆ ಗೊತ್ತು, ತೆರೆದಿಟ್ಟದ್ದು ಅವರಿಗೆ ಗೊತ್ತವು. ನಾವೇನಾರ ಮುಟ್ಲಕ್ ಹೋದ್ರೆ ಕೆಳಗೆ ಚೆಲ್ಲೆ ಬಿಡ್ತಾವ, ದುಬಕ್ಕತ್ ಬಿದ್ದು. ಹೆಂಗ್ ಬೇಕು ಹಂಗೆ ಇಟ್ಟಿರ್ತಾರ. ಅದು ಸರಿಯಾಗಿ ಮುಚ್ಚಲಾರದ ಡಬ್ಬಿ ಹಂಗೆ ಇಟ್ರೆ ಅವ್ರ ಕೈಯಾಗಿಂದ ಬೀಳಲ್ಲ, ನಮ್ ಕೈಯಾಗಿಂದ ಬಿದ್ದು ಬಿಡ್ತು. ಮನೆಯೆಲ್ಲ ಉಪ್ಪ ಖಾರ ಅರಿಶಿಣ ಏನೇನ್ ಆಗ್ಬಿಡ್ತಾವ ನಾವು ಮುಟ್ಲಕ್ಕಾದೆ ಅಂದ್ರು. ಅವ್ರಿಗೇನೂ ಆಗಲ್ಲ, ಅವೆಲ್ಲ ಸೆಟ್ ಆಗಿರ್ತಾರ. ಅವರು ಹೆಂಗ್ಯಾಕಿರ್ಲಕ್ಕ ಅದನ್ನ ಹ್ಯಾಂಡಲ್ ಹೆಂಗ್ ಮಾಡ್ತಾರ ಅಂತ ಹಂಗ್ ಮಾಡ್ತಾರ. ಹಂಗ ಸ್ಮೃತಿ ಅನ್ನೋದು ಸ್ಥೂಲ ಶರೀರದಾಗನು ಅದ, ಸೂಕ್ಷ್ಮ ಶರೀರ ಅಂದ್ರೆ ಅಂತಃಕರಣದಾಗನು ಅದ, ಸಾಕ್ಷಿ ಒಳಗನು ಅದ. ಸಾಕ್ಷಿ ಒಳಗಿದ್ದದ್ದು ಏನ್ ಮಾಡ್ತದ? ಅವಿದ್ಯಾ ರೂಪ ವೃತ್ತಿ ಆಗಿರ್ತದ. ಅಂತಃಕರಣದೊಳಗಿದ್ದದ್ದು ಅಂತಃಕರಣ ರೂಪ ವೃತ್ತಿ. ಅಂತಃಕರಣ ವೃತ್ತಿ ರೂಪ ಹೌದಲ್ರಿ? ಅದು ಅವಿದ್ಯಾ ವೃತ್ತಿ ರೂಪ, ಅಂತಃಕರಣ ವೃತ್ತಿ ರೂಪ. ಅಂತಃಕರಣ ಆ ವಸ್ತುವಿನ ಆಕಾರ ತಾಳ್ತದ, ಅವಿದ್ಯೆನು ಆ ವಸ್ತುವಿನ ಆಕಾರ ತಾಳ್ತದ. ಬೆಳಕಿದ್ದಾಗ ಅಂತಃಕರಣ ಆ ವಸ್ತುವಿನ ಆಕಾರ ತಾಳಿ ಆವರಣ ಭಂಗ ಮಾಡ್ತದ. ಬೆಳಕಿರ್ಲಾರ್ದಾಗ ಅಲ್ಲಿ ಏನಾಗ್ತದ? ಆವರಣ ಭಂಗ ಆಗ್ಲಾರ್ದಕ್ಕ ಅವಿದ್ಯಾ ವೃತ್ತಿ ಏನ್ ಮಾಡ್ತದ? ತನ್ನದೇ ಆದ ಅನುಭವವನ್ನು ವ್ಯಕ್ತಪಡುತ್ತೆ. ಹೀಗಾಗಿ ಈ ಒಂದು ಸ್ಮೃತಿ ಜ್ಞಾನವನ್ನ, ಅದರ ಯಥಾರ್ಥ ಸ್ಮೃತಿ ಜ್ಞಾನವನ್ನ ಪ್ರಮಾಜ್ಞಾನ ಅಂತಾರಲ್ರಿ ಅಂತ ಶಿಷ್ಯ ಕೇಳಕತ್ತಾನ. ಯಾವಾಗ ಆ ಒಂದು ಯಥಾರ್ಥವಾದ ಸ್ಮೃತಿ ಜ್ಞಾನವನ್ನ ಪ್ರಮಾಜ್ಞಾನ ಅಂತಾರ ಅಂದ್ರ ನೋಡಪ್ಪ, ಅದು ಸಾಕ್ಷಿಯಲ್ಲಿ ಆಧಾರವಾದ ಅವಿದ್ಯಾ ವೃತ್ತಿ ರೂಪ ಇರಂಗಿಲ್ಲದು. ಅದು ಹೆಂಗಿರ್ತದ? ಅಂತಃಕರಣ ವೃತ್ತಿ ರೂಪ ಇರ್ತದ ಆ ಸ್ಮೃತಿ ಜ್ಞಾನ. ಅದಕ್ಕೆ ಪ್ರಮಾ ಅಂತಾರೆ. ನಿಮಗೆ ಡೌಟ್ ಇತ್ತಲ್ಲ, ಸ್ಮೃತಿ ಅಂತಃಕರಣದೊಳಗೆ ಚಿತ್ತದೊಳಗೆ ಇರ್ತದ. ಈಗ ಅಂತಃಕರಣದಾಗ ಇಲ್ಲತ್ ಯಾರು ಹೇಳ್ಯಾರ? ಅಲ್ಲಿನೂ ಆದ. ಅಂತಃಕರಣ ವೃತ್ತಿಲಿಂತ ಸ್ಮೃತಿ ಜ್ಞಾನ ಆಗಿತ್ತು ಅಂತಂದ್ರೆ ಅದು ಕೂಡ ಪ್ರಮಾಜ್ಞಾನನೇ. ಹೆಂಗದ ನೋಡ್ರಿ ಇದು. ಕೆಲವು ಮತದಲ್ಲಿ ಸ್ಮೃತಿ ಜ್ಞಾನದಲ್ಲಿಯೂ ಕೂಡ ಪ್ರಮಾ ವ್ಯವಹಾರವಿರುತ್ತದೆ ಎಂದು ಹೇಳುತ್ತಾರೆ ಅಂತ. ಅಂದ್ರೆ ಅವರ ಮತದಲ್ಲಿ ಸ್ಮೃತಿ ಜ್ಞಾನವೂ ಅಂತಃಕರಣ ವೃತ್ತಿ ಇರುತ್ತದೆ ಹೊರತು ಅವಿದ್ಯಾ ವೃತ್ತಿ ಅಲ್ಲ.
ಅವಿದ್ಯಾ ವೃತ್ತಿ ಇತ್ತಂದ್ರೆ ಏನಂತೀರ ಅದಕ್ಕೆ? ಬ್ರಹ್ಮಜ್ಞಾನ, ಸಂಶಯ ಜ್ಞಾನ, ಮತ್ತೆ ಭ್ರಾಂತಿ ಜ್ಞಾನ, ಹಿಂಗೆಲ್ಲ ಅಂತೀರಿ. ಆದ್ರೆ ಅದಕ್ಕೆ ಬ್ರಹ್ಮಜ್ಞಾನ ಅಂತ ಯಾಕೆ ಅಂತೀವಿ ಅಂದ್ರೆ ಅಂತಃಕರಣ ವೃತ್ತಿ, ಅಂತಃಕರಣ ಅನ್ನುವ ಒಂದು ಕರಣದಿಂದ ಅದರೊಳಗಿನ ನೆನಪಲ್ಲಿಂತ ಅಂದ್ರೆ ಚಿತ್ತದೊಳಗಿನ ನೆನಪಲ್ಲಿಂತ ಈ ಒಂದು ಕೆಲಸ ಆಗ್ಯದ. ಅದಕ್ಕೆ ನಾವು ಇದಕ್ಕೂ ಪ್ರಮಾಣ ಅಂತೀವಿ ಅಂತ. ಅವಿದ್ಯಾ ವೃತ್ತಿ ಅಲ್ಲ, ಅದು ಅಂತಃಕರಣ ವೃತ್ತಿ ಅದ. ಮತ್ತು ಸಾಕ್ಷಿಯ ಆಶ್ರಯತ್ವದಲ್ಲಿಯೂ ಇರುವಂಗಿಲ್ಲ. ಅದು ಅವಿದ್ಯಾ ವೃತ್ತಿ ಸಾಕ್ಷಿ ಆಶ್ರಿತದಾಗದ. ಇದು ಎಂತದ? ಇದು ಅಂತಃಕರಣ ಆಭಾಸನಾಶ್ರಯದಾಗದ. ಇದು ಆಭಾಸನಾಶ್ರಯದಾಗಿರುವಂತ ಅಂತಃಕರಣದಿಂದ ಏನಾಗ್ಲಕತ್ತದ? ಪ್ರಮಾಜ್ಞಾನ ಉಂಟಾಗ್ಲಕತ್ತದ, ಸ್ಮೃತಿ ಜ್ಞಾನ. ಹಿಂಗಾಗಿ ಅದು ಸಾಕ್ಷಿಯ ಆಶ್ರಿತದಲ್ಲಿ ಇರುವುದಿಲ್ಲ. ಮತ್ತೇನೆಂದರೆ ಪ್ರಮಾತನ ಆಶ್ರಯವಿರುತ್ತದೆ. ಪ್ರಮಾತ ಅಂದ್ರೆ ಜೀವ ಅಥವಾ ಆಭಾಸ. ಏಕೆಂದರೆ ಅಂತಃಕರಣ ವೃತ್ತಿಗೆ ಪ್ರಮಾತ ಜೀವ ಅವನೇ ಆಶ್ರಯವಾಗಿರುವುದು ಸಂಭವಿಸುತ್ತದೆ, ಸಾಕ್ಷಿ ಅಲ್ಲ. ಅಂತಃಕರಣ ವೃತ್ತಿಗೆ ಪ್ರಮಾತ ಜೀವ ಆಭಾಸ ಏನದನ ಅವನೇ ಆಶ್ರಯ ಇರ್ತಾನೆ, ಅಂತಃಕರಣಕ್ಕ, ಸಾಕ್ಷಿ ಅಲ್ಲ. ಗಂಗಾಧರ ಗುರುಗಳಿಗೆ ಸತ್ಯ ತಿಳಿತಾ? ಇದು ಏನ್ರಿ ಡೌಟ್ ಅದ ಏನ್ರಿ? ತಿಳಿತು. ನೀವು ಯಾಕಂದ್ರೆ ಇದು ಮಾಡೋರು, ನೀವು ಇದನ್ನ ಮುಖ್ಯಾಂಶ ಮಾಡೋರು, ನಿಮಗೆ ಸ್ಪಷ್ಟ ತಿಳಿಬೇಕಿದು. ಅಂತಃಕರಣ ವೃತ್ತಿ ರೂಪ, ಅವಿದ್ಯಾ ವೃತ್ತಿ ರೂಪ. ಇಲ್ಲಿ ಅಂತಃಕರಣ ವೃತ್ತಿಯಲ್ಲಿ ಆಭಾಸ ಜೀವದ. ಹೌದು. ಇವ ಅಂತಃಕರಣ ವೃತ್ತಿಯಲ್ಲಿ ಜಡ ವಸ್ತುಗಳನ್ನ ಮಾತ್ರ, ಅಂತಃಕರಣ ವೃತ್ತಿ ಜಡ ವಸ್ತುಗಳನ್ನ ಗುರುತಿಸ್ತಾರೆ. ಮತ್ತೆ ಇಲ್ಲಿ ಎಲ್ಲ ವಸ್ತು ಜಡ ವಸ್ತುವಿಂದ ಸುದ್ದಿ ಮಾತಾಡಕತ್ತಾರ ಅವರು. ಇಲ್ಲಿ ಜ್ಞಾನ ಪ್ರಮಾತ ನಿಜವಾದ ಜ್ಞಾನ ಇಲ್ಲಿ ಆಗ್ತಕ್ಕಂತೆ ಪ್ರಮಾತ ಜ್ಞಾನದಿಂದಲೇ ತತ್ವಮಸಿ ಭಾನವಾಗುತ್ತದೆ. ಅದಕ್ಕೆ ನಾವೀಗ ಪ್ರಮಾತ ಜ್ಞಾನ ಯಾವುದು, ಬ್ರಹ್ಮಜ್ಞಾನ ಯಾವುದು ಅನ್ನೋದು ಮೊದಲು ಬೇರ್ಪಡಿಸಿ ತಿಳ್ಕೊಳ್ಳೋದ್ರ ಸಲುವಾಗಿ ಇದು ಪಾಠ. ಅವ ಜಡ ವಸ್ತುವನ್ನ ಗುರುತಿಸ್ತಾನ. ಜಡ ವಸ್ತುವ ಗುರುತಿಸುವ ಸಾಮರ್ಥ್ಯ ಅವನಿಗೆ ಆದ ಅಂತ ಹೇಳ್ತೀವಿ. ಆದರೆ ಗುರುವಿನ ಬಳಿ ಕುಳಿತು ಅವನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಆಭಾಸನಿಗೆ ಏನೇನು ಜ್ಞಾನೋದಯ ಆಗ್ತದ? ನಾ ಹುಟ್ಟವಲ್ಲ, ಇಲ್ಲಿ ಮಾಡ್ತಾ ಇರ ಉಪಜೀವನವೂ ನಂದಲ್ಲ, ನಾ ಸಾಯವನೂ ಅಲ್ಲ. ಅವನಿಗೆ ಜ್ಞಾನೋದಯ ಆಗ್ತದ. ಆಭಾಸಗ ಅವನ ಸಾಮರ್ಥ್ಯ ಏನದ? ಜಡ ವಸ್ತುಗಳನ್ನು ಗುರುತಿಸೋದು. ಆದ್ರೆ ಅವನಿಗೆ ಜ್ಞಾನ ಆಗ್ತದ. ಆಭಾಸನಿಗೆ ಅಲ್ಲ ಜ್ಞಾನ ಆಗದು. ಬ್ರಹ್ಮಜ್ಞಾನ ಆಗದ ಆಭಾಸನಿಗೆ ಆಗ್ತದ, ಜೀವನಿಗೆ ಆಗ್ತದ. ಒಳಗಿರೋ ಸಾಕ್ಷಿ ಅವ ಬ್ರಹ್ಮನೇ ಅದನ, ಅವನಿಗೇನ ಆ ಜ್ಞಾನ ಅವ ಪರಿಪೂರ್ಣ ಅದನ. ಮತ್ತೆ ಈ ಸ್ಥೂಲ ಶರೀರ ಏನದ? ನೀ ಏನ್ ಹೇಳ್ತಿ ಮಾಡ್ತೀನಪ್ಪ, ಯೋಗ ಮಾಡ್ಬೇಕ ಮಾಡಮ್, ಪೂಜೆ ಮಾಡಕ್ಕ ಮಾಡಮ್ ನಡಿ, ಪಾದಯಾತ್ರೆ ಮಾಡಮ್ ನಡಿ, ಸತ್ಸಂಗ ಕೇಳ್ತೆ ಕೇಳಮ್ ನಡಿ, ಹೆಂಡ ಕುಡಿತೆ ಕುಡಿಯಮ್ ನಡಿ, ಏನ್ ಮಾಡ್ಬೇಕಂತ ಮಾಡಿ. ನಾನು ನೀನು ಏನ್ ಹೇಳ್ತೀನಿ ಅದು ಕೇಳ್ತೀನಿ, ನನಗೆ ಅದು ಇದು ಏನು ಹಚ್ಚಲಕ್ ಹೋಗ್ಬೇಡಿ. ನಾ ಸುಮ್ನೆ ಹೇಳಿದ್ ಕೇಳೋ ನನ್ನಂತದ್ದು ಸ್ಥೂಲ ಶರೀರ. ಅವಿದ್ಯಾ ವೃತ್ತಿ ಆವರಣ ಭಂಗ ಆಗ್ಲಾರ್ದಾಗ ಅದು ಏನ್ ಮಾಡ್ತದ? ಬ್ರಹ್ಮಸ್ವರೂಪ ಅಲ್ಲ, ತನ್ನದೇ ಆದ ಒಂದು ಅನುಭವ, ಯಾವುದೋ ಹಿಂದಿನ ಅನುಭವ ಇರ್ತದ. ಅದರ ಪ್ರಕಾರ ಆವರಣ ಭಂಗ ಆಗ್ಲಾರ್ದಕ್ಕ ಕತ್ತಲ್ದಾಗ ಅದು ವಸ್ತು ಏನದ? ಮೆತ್ತಗದ, ಉದ್ದಕ್ಕದ, ಗುಂಡಕ್ಕದ ಅಂತಂದ್ರೆ ಹಾವು ಅಂದ್ರೆ ಹಿಂಗೆ ಇರ್ತದ ಅಂತದ್ದು ತನಗೆ ಒಂದು ತನ್ನದೇ ಅಭಿಪ್ರಾಯ, ಸ್ವಂತ ಅಭಿಪ್ರಾಯ. ಅವಿದ್ಯಾ
ಅದು ಏನ್ ಮಾಡ್ಬಿಡ್ತದೆ, ಇದು ಹಾವು ಅದ ಅಂತ ಹೇಳಿ ಇಟ್ಬಿಡ್ತದೆ. ಭ್ರಮಜ್ಞಾನ, ಭ್ರಾಂತಿ ಜ್ಞಾನ, ಸಂಶಯ ಜ್ಞಾನ. ತನ್ನಲ್ಲಿ ಇರೋದ್ರಿಂದ ಅಂತಕ್ಕಂಥ ವೃತ್ತಿ ಕೆಲಸ ಮಾಡುವುದಿಲ್ಲ. ಅವಾಗ ಅವಿದ್ಯಾ ವೃತ್ತಿ ಮುಂದೆ ಬಂದು ತನ್ನದೇ ಆಗುವಂತ ಅನುಭವವನ್ನು ಹೇಳ್ತೈತೆ. ಅಲ್ರಿ ಅಮ್ಮಾರ, ಇಲ್ಲಿ ಅವಿದ್ಯಾ ವೃತ್ತಿ ಸಾಕ್ಷಿನ ಆಶ್ರಯ ಪಡಿಸ್ಕೊಂತಲ್ರಿ. ಅವಿದ್ಯಾ ವೃತ್ತಿ ಆವರಣ ಹೋದಂದ್ರ ಅಲ್ಲಿ ಬ್ರಹ್ಮ ಸ್ವರ್ಪಣ ಹಾಕಂದ್ರಲ್ಲ. ಇಲ್ಲಿ ನೋಡಿ, ಸಾಕ್ಷಿಯ ಆಶ್ರಯ ತಗೊಂಡು ಸಾಕ್ಷಿನೇ ಗುರುತು ಸಿಗ್ಲಾರ್ದಂಗೆ ಮಾಡಿಟ್ಟದದು ಅವಿದ್ಯೆ. ಇಲ್ಲಿ ವೃತ್ತಿ ಅನ್ನೋದೇ ಹಂಗಾದ್ರೆ ಒಂದ ವೃತ್ತಿ ಇದ್ದಂಗ ಆತಪ್ಪ. ಇಲ್ಲಿ ತಿಳಿಸು ನುಡಿಗೆ ಮಾತ್ರ ವೃತ್ತಿ ಎರಡು ಮಾಡ್ಯಾರ. ಕೂದಲ ಸೀಳ ಕೆಲಸ ರೀ, ತಿಳಿಸೋಗೋಸ್ಕರವಾಗಿ ಎರಡು ವೃತ್ತಿ ಮಾಡ್ಯಾರ. ಇದನ್ನ ಯಾವಾಗ ಆವರಣ ಭಂಗ ಆಗಿ ಅಂತಃಕರಣ ವೃತ್ತಿ ಕೆಲಸ ಮಾಡ್ಲಕ್ಕತ್ತೋ ಆವಾಗ ಅವಿದ್ಯಾ ವೃತ್ತಿ ಗಾಪ್ ಚುಪ್ ಇರ್ತದ. ಆದೋ ಇಲ್ಲೋ ಅನ್ನಂಗ ಸುಮ್ಮಿರ್ತದ. ಅದೇನು ಮಾಡಲ್ಲ ಅದು. ಯಾವಾಗ ಅಂತಃಕರಣ ವೃತ್ತಿ ಕೆಲಸ ನಡೆಯಂಗಿಲ್ಲ, ಬೆಳಕಿಲ್ಲ, ಜ್ಞಾನ ಇಲ್ಲ ಅಂತಂದ್ರೆ ಅದಕ್ಕೇನು ತಿಳಿಲಾರ್ದಂಗಾಗಿ ಅದು ಸುಮ್ ಕುಂದಿತು, ಇದು ಚಾಲು ಮಾಡ್ತು. ನಾನು ಹೇಳ್ತೇನೆ ಬಾ. ಎರಡೂ ಆಗಲ್ರಿ. ನಾನು ನದಿನಲ್ಲಿ ಯಾಕೆ ಚಿಂತೆ ಮಾಡ್ತೀನಿ, ನಾ ಹೇಳ್ತೇನೆ ಬಾ ಅಂತೇಳಿ ಕರ್ಕೊಂಡೋಗಿ ಅಲ್ಲಿರೋದೊಂದು, ಇದು ತೋರ್ಸೋದೊಂದು, ಅಲ್ಲಿರೋದೊಂದು, ಇಲ್ಲಿ ಹೇಳೋದೊಂದು. ಏನ್ರಿ, ಆಭಾಸನಿಗೆ ಗುರುವಿನಲ್ಲಿ ಆಭಾಸನಿಗೆ ಸಾಮರ್ಥ್ಯ ಅದ. ಏನು, ಜಡ ಪದಾರ್ಥಗಳನ್ನು ಗುರುತಿಸುವ ಸಾಮರ್ಥ್ಯ ಅದ. ಆ ಆಭಾಸನಿಗೆ ಸದ್ಗುರು ಏನ್ ಮಾಡ್ತಾನ, ತತ್ವಜ್ಞಾನ ಬೋಧೆ ಮಾಡುವ ಮೂಲಕ ಹುಟ್ಟವ ನೀನಲ್ಲ, ಇಲ್ಲಿ ಬದುಕು ಮಾಡ್ಲಿಕ್ಕತ್ತವ ನೀನಲ್ಲ, ಸಾಯವ ನೀನಲ್ಲ, ಪಾಪ ಮಾಡವ ನೀನಲ್ಲ, ಪಾಪದ ಫಲ ದುಃಖ ಅನುಭವಿಸುವ ನೀನಲ್ಲ, ಪುಣ್ಯ ಮಾಡವ ನೀನಲ್ಲ, ಪುಣ್ಯದ ಫಲ ಸುಖ ಅನುಭವಿಸುವವನು ನೀನಲ್ಲ. ನಾನು ಅಂತ ಏನ್ ಬಡದಾಡ್ತಿ ಅದು ನೀನಲ್ಲ. ನನ್ನದು ಅಂತ ಏನ್ ಬಡದಾಡ್ತಿ ಅದು ಯಾವುದು ನಿನ್ನದಲ್ಲ. ಇವೆಲ್ಲ ನಿನ್ನ ಭ್ರಮೆ, ಇವೆಲ್ಲ ನಿನ್ನ ಭ್ರಾಂತಿ ಅಂತ ಹೇಳಿ ಗುರು ಹೇಳಿದಾಗ ಅವನಿಗೆ ಕೇಳಿ 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 ಅವನಿಗೇನಾಗ್ತದ, ಎಂತ ತಪ್ಪು ಮಾಡಿಬಿಟ್ಟೆ, ನನ್ನ ಆಯುಷ್ಯ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ, ನನ್ನದಲ್ಲದ ವಸ್ತುಗಳನ್ನ ನನ್ನು ಅಂತ ತಿಳ್ಕೊಂಡೆ, ನನ್ನದಲ್ಲದ ಸಂಬಂಧ ಸಂಪತ್ತುಗಳಲ್ಲಿ ಮಮಕರಿಸಿ ನನ್ನ ಶಕ್ತಿ ಸಾಮರ್ಥ್ಯ ಆಯುಷ್ಯ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆಲ್ಲಪ್ಪ. ಹುಟ್ಟವ ನಾನಲ್ಲ, ಹುಟ್ಟಿದ್ದಕ್ಕೆ ಬರ್ತಡೇ ಮಾಡ್ಕೊಂಡೆ, ಸತ್ತವ ನಾನಲ್ಲ, ಸತ್ತ ದಿನ ಪುಣ್ಯತಿಥಿ ಮಾಡಿ ಹೈರಾಣ ಅದ. ಇಲ್ಲಿ ಬದುಕು ಮಾಡೋನು ನಾನಲ್ಲ, ಸುಮ್ಮನೆ ಹೊನ್ನು ಹೆಣ್ಣು ಮಣ್ಣು ಹೊಲ ಮನಿ ಅಂತೇಳಿ ಗುದ್ದಾಡಿ ಸತ್ನಲ್ಲಪ್ಪ ಅಂತೇಳಿ ಅವನಿಗೆ ಜ್ಞಾನೋದಯ ಆಗ್ತದೆ. ಜ್ಞಾನೋದಯ ಆಗಿ ಅವ ಏನ್ ಮಾಡ್ತಾನ, ಇದು ನಾನು ಇರುವ ರೀತಿ ತಪ್ಪು. ಈಗ ನಾ ಕಳ್ಳತನ ಮಾಡ್ತಿದ್ನಿ ಅಂತ ತಿಳ್ಕೊಳ್ರಿ. ನಾನು ಕಳ್ಳ ಇದ್ನಿ ಅಂತಂದ್ರ ನಾ ಕಳ್ಳತನ ಮಾಡೋದು ನನಗೆ ದೋಷ ದರ್ಶನ ಆದ್ರೆ ನಾ ಬಿಡ್ತೀನಿ. ನನಗದು ದೋಷನೇ ಅನಿಸ್ಲಿಲ್ಲ ಅಂತಂದ್ರೆ ನಾ ಕಂಟಿನ್ಯೂ ಮಾಡ್ತೀನಿ. ಆಭಾಸಗೆ ಏನಾಗ್ತದ, ದೋಷ ದರ್ಶನ ಆಗ್ತದ. ತನ್ನ ಇರುವಿಕೆ, ಈ ಜೀವನಿಗೆ ಇರುವಿಕೆ ಸ್ಥಿತಿ, ನಾನು ಇರುವ ರೀತಿ, ನಾನು ಅನ್ಕೊಂಡ ರೀತಿ ಇದೆಲ್ಲ ಸುಳ್ಳದ. ಪರಮಾತ್ಮ ಒಂದೇ ಸತ್ಯ ಅದ. ಪರಮಾತ್ಮ ಸ್ವರೂಪನೇ ನಾನದೀನಿ, ನಾನೇ ಆನಂದ ಸ್ವರೂಪ ಅದೀನಿ, ಪರಮಾನಂದ ಸ್ವರೂಪ ಇದ್ದೀನಿ ನಾನು, ನನ್ನೊಳಗ ದುಃಖದ ಲವಲೇಶ ಕೂಡ ಇಲ್ಲ ಅಂತೇಳಿ ಅವನಿಗೆ ಜ್ಞಾನೋದಯ ಆಗ್ತದೆ. ಜ್ಞಾನೋದಯ ಆಗಿ ಅದು ಎದರಿಂದ ಆಗ್ತದಂದ್ರೆ ಪ್ರಮಾತ ಅಂತಃಕರಣ ವೃತ್ತಿಜನ್ಯ ಪ್ರಮಾತ ಜ್ಞಾನದಿಂದಲೇ ಈ ಜ್ಞಾನೋದಯ ಆಗ್ತದೆ ಅವನಿಗೆ. ಸಾಕ್ಷಿಯ ಆಶ್ರಯಿತ ಭ್ರಮ ಏನದಲ್ಲ ಅದರಿಂದ ಆಗಂಗಿಲ್ಲ. ಅದರಿಂದ ಏನು ಉಂಟಾಗಿದ್ದರಿಂದ ಆಗಂಗಿಲ್ಲ. ತಚ್ಛೈತ ಇನ್ನು ಅದಕ್ಕೆ
ನೆನಪಿಟ್ಕೊಂಡು ಏನ್ ಮಾಡ್ಬೇಕು? ಅಲ್ಲಿ ಅಮರ ನೆನಪು ಎಲ್ಲಿರ್ತೈತ್ರಿ? ಚಿತ್ತದಲ್ಲಿ ಇರ್ತೈತ್ರಿ. ಸಾಕ್ಷಿ ಆಶ್ರಯಿತ ಅವಿದ್ಯೆ ಒಳಗ ಅದು ಏನ್ ಮಾಡ್ತದ, ಯಾವಾಗ ಆವರಣ ಭಂಗ ಆಗ್ಲಿಲ್ಲ ಅವಾಗ ಅದು ಒಂದು ಅವಾಗಿಂದ ಅವಾಗೆ ಉದ್ಭೂತವಾದಂತ ಒಂದು ಉತ್ತರ ಕೊಡ್ತದ. ಅವಾಗ ಅಷ್ಟೇ. ಅದೇನ್ ಒಳಗೆ ನೆನ್ಪಿಟ್ಕೊಂಡು ಕೂತಿಲ್ಲದು. ಇಲ್ಲಿ ಏನದಪ್ಪ ಅಂತಂದ್ರೆ ಅದಕ್ಕ ನಾವು ಅದರಿಂದ ತತ್ವಮತಿ ಆಗಂಗಿಲ್ಲ. ಮತ್ತು ಒಂದ್ ವೇಳೆ ಈ ಸಂಶಯ ಇದ್ಯಾವುದು, ಎಂತ ಜ್ಞಾನ ಇದು? ಸ್ಮೃತಿ ಜ್ಞಾನ. ಸ್ಮೃತಿ ಜ್ಞಾನ. ಈ ಸ್ಮೃತಿ ಜ್ಞಾನ ಅನ್ನೋದು ಸ್ಥೂಲ ಶರೀರದಾಗನೂ ಅದ, ಸೂಕ್ಷ್ಮ ಶರೀರದಾಗನೂ ಅದ, ಕಾರಣ ಶರೀರದಾಗನೂ ಅದ. ಎಲ್ಲದರಾಗೂ ಸ್ಮೃತಿ ಅದ. ಎಲ್ಲದರಾಗೂ ಅದ ಸ್ಮೃತಿ, ಅದ್ರಾಗಿಲ್ಲ. ಸ್ಥೂಲದಾಗೂ ಅದ, ಸೂಕ್ಷ್ಮದಾಗೂ ಅದ, ಕಾರಣದಾಗೂ ಅದ. ಕ್ರಿಯಾ ಸ್ಥೂಲದಾಗ ಮತ್ತೆ ಅವೆಲ್ಲ ತಂತಾನೆ ಕೆಲಸ ಮಾಡ್ತಾವಲ್ರಿ. ಕೈಗಳು ಕಾಲುಗಳು ಪ್ರತಿ ಸಲ ನೀವು ಹೇಳ್ತೀರೇನು ಇದು ಇಡಿ, ಅದು ಮಾಡು, ಅದು ತಗೋ, ಇದು ಕೊಡೋ, ನೀವು ಅದು ಆಟೋಮೆಟಿಕ್ ತಮ್ಮ ತಾವು ಮಾಡ್ತಾವ ಇಲ್ಲ? ಎಷ್ಟೋ ಕೆಲಸಗಳು ತಾನೇ ಮಾಡ್ತಾವ. ಸೂಕ್ಷ್ಮ ಶರೀರ ಮನಸ್ಸೆಲ್ಲೋ ಇದ್ದಾಗೂ ಸಹಿತ ಇವು ಕೈಗಳು ಹಂಗೆ ಕೆಲಸ ಮಾಡ್ತಿರ್ತಾವ. ಅದೇ ಮತ್ತ ಅದಕ್ಕೆ ಸ್ಮೃತಿ ಅನ್ನೋದು ಕೌಶಲ್ಯ. ರೊಟ್ಟಿ ಮಾಡೋರು ರೊಟ್ಟಿ ಮಾಡ್ಕೋತಿರ್ತಾರ, ಅವ್ರ ಮನುಷ್ಯನ್ ರೊಟ್ಟಿ ಮಾಡಲ್ಲೇ ಇರ್ತದೇನು? ರೊಟ್ಟಿ ಬಡಿತಿರ್ತಾರ, ಒಮ್ಮಿದೊಮ್ಮಿಗೆ ಏನೋ ನೆನಪಾಗ್ಬಿಡ್ತದ, ರಪರಪರಪರಪರಪರಪ ಅಂತ ಬಡದ್ಬಿಡ್ತಾರ. ಅವ್ರ ಮನಸ್ಸಾದ್ರಾಗ ಇರಂಗಿಲ್ಲ. ಅದು ಯಾರ ಮೇಲೋ ಸಿಟ್ಟಾಗಿ ಹೊಡಿತಿರ್ತಾರೆ, ರೊಟ್ಟಿ ಹಾಕ್ತಿರ್ತಾರೆ. ಏಟ ಆ ಸೌಂಡ್ ನೋಡಿದ್ರ ಇವ ತಿಳ್ಕೊಬೇಕು, ಇವ್ ರೊಟ್ಟಿಗೆ ಬೀಳ್ತಾ ಇಲ್ಲ, ಏಟ ನನಗೆ ಬೀಳಕತ್ತಾವ ಅಂತ ತಿಳ್ಕೊಬೇಕು. ನನಗೆ ಹಾಕೋದ್ರ ಬದಲಿ ರೊಟ್ಟಿಗೆ ಹಾಕ್ಲಕತ್ತಾರ. ಗೊತ್ತಾಗ್ತದ. ಯಾಕೆ ಗೊತ್ತಾಗಲ್ಲ? ಎಷ್ಟ್ ಸರಿ ಬಿದ್ದವ ರೊಟ್ಟಿ ಏಟ. ಮನಸ್ಸಿನಾಗ ಅಲ್ಲಿ ರೊಟ್ಟಿ ಇರಂಗಿಲ್ಲ. ಏಟ್ ಯಾರಿಗೆ ಹಾಕ್ಬೇಕಂತ ಅವ್ರಿಗೆ ಹಾಕ್ತಿರ್ತಾರ, ರೊಟ್ಟಿಗೆ ಲೇಟ್ ಹಾಕ್ತಿರ್ತಾರ. ಗಾಡಿ ಮೇಲೆ ಹೋಗೋ ಟೈಮ್ನಾಗ ಹಿಂದ್ ಕೂತವ್ರ ಸಂಗಟ್ ಮಾತಾಡತಿರ್ತೀರಿ. ಅವ್ ಕೈಯ ಕಾಲ ಎಲ್ಲ ಗಾಡಿ ತಂತಾನೆ ನಡ್ಸ್ಕೊಂಡು ಹೋಗ್ತಿರ್ತಾವ ಆಟೋಮೆಟಿಕ್. ಕೌಶಲ್ಯ. ಚಾವಿ ಹಾಕೋದು, ಚಾವಿ ತೆಗೆಯೋದು, ಡೋರ್ ಹಾಕೋದು, ಡೋರ್ ತೆಗೆಯೋದು, ಎಷ್ಟೊಂದು ಕೆಲಸಗಳು ತಂತಾನೆ ಮಾಡ್ತಾವೆ ಇವು. ತಿಂಗಳಿಗೊಮ್ಮೆ ಹೋಗಿ ತಲೆ ಬೋಳ್ಸ್ಕೊಂಡು ಬಂದಿರ್ತೀನಿ. ಅದ್ ತಲೆ ಬೋಳ್ಸ್ಕೊಂಡು ಬಂದ್ರ ತಲೆ ಕೂದ್ಲಿಲ್ಲ ಏನ್ ಇಕ್ಕೊಳ್ಳೋದ ಬಿಡು ಅಂದ್ರೆ ಅದು ಬಿಡ್ತದೇನು? ಅಲ್ಲಿ ಅದು ಹಣಿಗೆ ತಗೊಂಡು ಕೆರೆದ್ರೆ ಅದಕ್ಕೆ ಸಮಾಧಾನ. ಡ್ಯೂಟಿಗೆ ಹೋಗೋ ಟೈಮ್ನಾಗ ಚಟ್ ನೆಚ್ಚಿಗೆ ತಗೊಂಡು ಅದು ಹಣಿಗೆ ಇದು ಏನಿದೆ ನನಗೆ ತಿಳಿಯಲ್ಲ ಅಂತಂದ್ರೆ ಅದಕ್ಕೊಳಗೆ ಸ್ಮೃತಿ ಜ್ಞಾನ ಅದ. ದಿನ ಮುಂಜಾನೆ 8-8:30 ಹೋಗಾಗ ಇದು ಹಣಿಗೆ ತಗೊಂಡು ಇಲ್ಲಿ ಕೆರಿಬೇಕನ್ನೋದು ಅದಕ್ಕೊಂದು ಒಳಗೆ ಟೈಮ್ ಟೇಬಲ್ ಅದ, ಅಲಾರಾಮ್ ಅದ. ಆ ಟೈಮ್ನಾಗ ಅದು ತಲೆ ಕೂದ್ಲಿಲ್ಲ ಅಂದ್ರೂ ಕೆರೆದ್ರೆ ಸಮಾಧಾನ. ಒಂದ್ ವೇಳೆ ಅದು ಕೆರ್ಕೊಳ್ಳದೆ ನೀವು ಕಾಲೇಜ್ ಪಾದ್ರಿ ಅಂತಂದ್ರೆ ಸಂಜೆ ತನ ಅದು ಹಂಗೇ ನೆನಪಿನಾಗಿರ್ತದೆ, ತಲೆಗೆಲ್ಲ ಚುಟ್ಟು ಅಂತಿರ್ತದೆ. ಮತ್ತ ಅದೇ ಸ್ಮೃತಿ ಜ್ಞಾನ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲದರೊಳಗೂ ಸ್ಮೃತಿ ಅದು. ಅವಿದ್ಯೆಯಿಂದ ಬಂದಂತದು ಜ್ಞಾನ
ಅದು ಏನು ಬರ್ತದ ಅದರಿಂದ ತತ್ವಮಸಿ ಭಾನ ಆಗಂಗಿಲ್ಲ. ನಿಮ್ಗ ಈ ಒಂದು ಅಂತಃಕರಣ ವೃತ್ತಿಯಿಂದ ಆ ಇಂದ್ರಿಯಗಳ ಮೂಲಕ ನಿಮಗೇನು ಜ್ಞಾನ ಆಯ್ತು ಅದು ಸ್ಮೃತಿ ಜ್ಞಾನ ಇದ್ದರೂ ಅದಕ್ಕೆ ಪ್ರಮಾಜ್ಞಾನ ಅಂತಿರಬಹುದು. ಆದರೂ ಕೂಡ ಆ ಸ್ಮೃತಿ ಜ್ಞಾನದಿಂದ ಮೋಕ್ಷ ಆಗಲ್ಲ. ಪ್ರಮಾಜ್ಞಾನ ಇರ್ಬೋದು, ನೋ ಪ್ರಾಬ್ಲಮ್. ಅಂತಃಕರಣ ವೃತ್ತಿಲಿಂತ ಇದ್ದದ್ದು ಸ್ಮೃತಿ ಜ್ಞಾನ ಇದ್ರೆ ಏನಾಗದ, ಅವಿದ್ಯಾ ವೃತ್ತಿಲಿಂತಿರೋ ಸ್ಮೃತಿ ಜ್ಞಾನ ಇದ್ರೆ ಏನಾಗದ, ಅದರಿಂದ ತತ್ವಮಸಿ ಭಾನ ಆಗುವುದಿಲ್ಲ. ತತ್ವಮಸಿ ಇದು ಜ್ಞಾನ ಆಗ್ಬೇಕಂದ್ರೆ ಪ್ರಮಾಜ್ಞಾನ ಕರೆ ಹುಲಿಬೇಕದಕ್ಕೆ. ಅಂತಃಕರಣ ವೃತ್ತಿಯಿಂದ ಮಾತ್ರ ಆಕತ್ತಂದಂಗ. ಅಂತಃಕರಣ ವೃತ್ತಿಯಿಂದ ಅಲ್ಲಿ ವಿಷಯ ಹೆಂಗಿರ್ಬೇಕಂತಂದ್ರೆ ಲೈವ್ ಇರ್ಬೇಕು, ಕರೆ ಹುಲಿ ಇರ್ಬೇಕಲ್ಲಿ, ಸ್ಮೃತಿ ಹುಲಿ ಅಲ್ಲ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕದಲ್ಲಿರ್ಬೇಕಲ್ಲಿ, ನಾಲಿಗೆ ಮೇಲೆ ಕಲ್ಲು ಸಕ್ಕರೆ ಇರಬೇಕು. ಇಲ್ಲಿ ಯಾವುದು ಅಂತಃಕರಣ ಸೂಕ್ಷ್ಮ ಅಂತಃಕರಣ ವೃತ್ತಿಗೆ ಈ ಸಾಕ್ಷಿ ಗೋಚರ ಸಾಕ್ಷಿಯನ್ನು ತಿಳಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತೇಳಿ ಅವರಿಗೆ ಮಾಡ್ಕೊತ ಬಂದಿದ್ದು ಅಲ್ವಾ? ಅಂತಃಕರಣ ವೃತ್ತಿಗೆ ಈಗ ಯಾರು ಹೇಳ್ಯಾರ ಅಂತಃಕರಣ ವೃತ್ತಿಗೆ ಸಾಕ್ಷಿಯನ್ನ ವಿಷಯ ಮಾಡ್ತದಂತ ಯಾರು ಹೇಳ್ಯಾರ? ನಿಮ್ಮ ಅಂತಃಕರಣ ಹದ ಆದಾಗ ಸಾಕ್ಷಿನೇ ಅಂತಃಕರಣಕ್ಕೆ ವಿಷಯ ಮಾಡ್ತದ. ಬುದ್ಧಿ ಶುದ್ಧವಾದಾಗ ಆ ಪರಮಾತ್ಮನೇ ಆ ಶುದ್ಧವಾದ ಬುದ್ಧಿಗೆ ಏನ್ ಮಾಡ್ತಾನೆ? ಜ್ಞಾನ ಕೊಡ್ತಾನೆ. ನನ್ನ ಬುದ್ಧಿಲಿಂತ ಪರಮಾತ್ಮನ ತಿಳ್ಕೊತೀನಿ ಅಂತ ಸಾಧ್ಯ ಇಲ್ಲ. ನಾ ಭಾರಿ ಚಂದ ಮೇಕಪ್ ಮಾಡ್ಕೊಂಡಿನಿ, ಪೌಡರ್ ಹಚ್ಕೊಂಡಿನಿ, ಸ್ನೋ ಹಚ್ಕೊಂಡಿನಿ, ರೇಷ್ಮೆ ಸೀರೆ ಉಟ್ಕೊಂಡಿನಿ, ಬಂಗಾರ ಸರ ಹಾಕೊಂಡಿನಿ, ಹೂವ ಕಟ್ಕೊಂಡಿನಿ. ನೀವ್ ಏನ್ ಮಾಡಿದ್ರು ಮುಂದೆ ಕೂತವನಿಗೆ ಯಾಕಲ್ವೋ ಮಗನೇ ನಾ ಇಟ್ಟು ಚಂದ ಮಾಡ್ಕೊಂಡು ಕೂತೀನಿ ಪಸಂದ್ ಮಾಡಲಾಗಿದೆ ಅಂತ ಕೇಳಕ್ ಬರ್ತದೇನು? ಬರಲ್ಲ. ಅಟ್ ಮಾಡ್ಕೊಂಡು ಕುಂದ್ರದೈತೆ ನಮ್ ಕೈಯಾಗದ, ಪಸಂದ್ ಮಾಡೋದು ಅವನ ಕೈಯಾಗದ. ಅವ ಏನ್ ಮಾಡ್ತಾನ? ಪರಮಾತ್ಮ ನಮ್ಮ ಬುದ್ಧಿ ಶುದ್ಧ ಆದಾಗ ಅವನೇ ಆ ಬುದ್ಧಿ ಒಳಗೆ ಬರ್ತಾನ. ಮತ್ತಿ ನ ಲಕ್ಕ ಅಂದ್ರೆ ಬುದ್ಧಿಲಿಂತ ಅವನನ್ನು ತಿಳಿಲಕ್ಕಾಗಂಗಿಲ್ಲ. ಜಿಹೀವತಿ ಲಕ್ಕೈ ಅಂದ್ರೆ ಅವನೇ ಬುದ್ಧಿ ಒಳಗೆ ಪ್ರವೇಶ ಮಾಡ್ತಾನ. ಅವ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ತಯಾರನ. ನಮ್ಮೊಳಗೆ ಜಾಗ ಕೊಡಲಾಗಿವಿ. ನಮ್ಮೊಳಗೆ ಏನೇನೋ ಬುದ್ಧಿ ಒಳಗೆ ತುಂಬ್ಕೊಂಡು ಕೂತೀವಿ. ಅವ ಏನ್ ಬರ್ಲಕ್ ರೆಡಿನೇ ಅದಾನೆ. ಕಿಟಕಿ ತೆಗೆದ್ರೆ ಬಾಗಿಲು ತೆಗೆದ್ರೆ ಬೆಳಕ ಗಾಳಿ ಹೆಂಗ್ ಬರ್ಬೇಕು ಹಂಗ್ ಬರ್ಲಕ್ಕದ ರೆಡಿ ಅದ. ನಮ್ಮೊಳಗೆ ಜಾಗನೇ ಇಲ್ಲಲ್ಲ, ಪ್ಯಾಕ್ ಮಾಡಿ ಕೂತೀವಿ, ಪ್ಯಾಕ್ ಮಾಡಿಟ್ಟಿವಿ, ಏನೇನೇನೇನೇನೋ ತುಂಬ್ಕೊಂಡ್ ಬಿಟ್ಟಿವಿ. ಆ ದೈವಿ ಜ್ಞಾನಕ್ಕೆ ಜಾಗನೇ ಇಲ್ಲಂಗ್ ಮಾಡಿಟ್ಟಿವಿ. ಗಟ್ಟಿವಾಳಯ್ಯ ಶರಣತ್ ಬರ್ತಾನ. ಗಟ್ಟಿವಾಳಯ್ಯ ಶರಣ 770 ಶರಣರ ಪೈಕಿ ಒಬ್ಬ ಶರಣತ್ ಬರ್ತಾನ, ಗಟ್ಟಿವಾಳಯ್ಯ ಅಂತ ಹೇಳಿ. ಅವನು ಹೇಳ್ತಿ ಮದುವೆ ಮಾಡ್ಕೊಳ್ಳೋದಕ್ಕಿಂತ ಮೊದಲು ತವ್ರ ಮನೆಯಾಗೆ ಒಂದಿಬ್ಬರು ಹುಡುಗರು ಸಂಗಟಿರ್ತಾಳೆ. ಅದನ್ನು ಗೊತ್ತಾಗ್ತದ, ಅದಕ್ಕೂ ಸುಮ್ಮಿರ್ತಾನ. ಮುಂದ್ ಮದುವೆ ಮಾಡ್ಕೊಂಡು ಇಲ್ಲಿ ಕಲ್ಯಾಣದಾಗ ಬಂದ ಮೇಲೆ ಇಲ್ಲಿನೂ ಅದೇ ಕೆಲಸ ಚಾಲು ಮಾಡ್ತಾವ. ಅಲ್ಲಿನೂ ಸುಮ್ಮಿರ್ತಾನ. ಏನು ಇದು ಶರೀರದ ನಾನಲ್ಲ, ಸಂಪತ್ತು ನಂದಲ್ಲ, ಸಂಬಂಧ ನಂದಲ್ಲ, ನಂದೆಲ್ಲ ಪರಮಾತ್ಮನ ಧ್ಯಾನ ಮಾಡ್ಕೊತಿರೋದೇ ನನ್ನ ಕರ್ತವ್ಯ. ಸುಮ್ಮ ಎಲ್ಲ ತಾಳ್ಕೊಂಡು ಹೋತಾನ. ಅದು ಕಡೆಗೆ ಏನಾಗ್ತದ? ಕಲ್ಯಾಣದಾಗ ಎಲ್ಲ ಕಡೆ ಪ್ರಚಾರ ಇರುತ್ತೆ. ಗಟ್ಟಿವಾಳಯ್ಯ ಶರಣರ ಮನ್ಯಾಗ ಹಿಂಗದ ಅಂತೇಳಿ. ಅದು ಸುದ್ದಿ ಬಸವಣ್ಣವ್ರಿಗೆ ಗೊತ್ತಾಗ್ತದೆ. ಆ ಬಸವಣ್ಣವರು ಗಟ್ಟಿವಾಳಯ್ಯನ ಕರೆದು ಅವ ಗಟ್ಟಿವಾಳ ಏನ್ ಮಾಡ್ತಿರ್ತಾನ? ಯಾರೋ ಬಂದು ಬಾಗಿಲ ಬಿಡ್ಲಿಕ್ಕತ್ತರು ಅಂತ ಕೂಡ್ಲೇನೆ ಈಕಿದ್ ಯಾರೋ ಫ್ರೆಂಡೇ ಬಂದಾರ ಅಂತ ತಿಳ್ಕೊಂಡು ಅವ ಏನ್ ಮಾಡ್ತಿದ್ನಂತ, ಅಲ್ಲೇನೋ ಬಾಗಿಲ ಬಲ್ಲಿ ಎಮ್ಮಿ ಏನೋ ಬಾಗಿಲ ತಿಕ್ಲಕತ್ತದ ನೋಡು ಅಂತೇಳಿ ಹೆಂಡತಿಗೆ ಎಬ್ಬಿಸಿ ಕಳಿಸ್ತಿದ್ನಂತ. ತಾ ಹಿತ್ತಲ ಬಾಗಿಲಿಂದ ಆ ಕಡೆ ಹೋಗ್ಬಿಡ್ತಿದ್ನಂತ. ಎಲ್ಲಿ ಕಿರಿಕಿರಿ ಮಾಡ್ಕೊಳ್ಳಮ್ಮ ಇಂಥವ್ರ ಸಲುವಾಗಿ ಅಂತೇಳಿ.
ಎಷ್ಟು ಗಟ್ಟಿ ಇರ್ಬೇಕು ಅವ ಗಟ್ಟಿವಾಳಯ್ಯ. ಕರ್ಮದ ಆಟ ಅಂತ ಸುಮ್ಮಿರ್ತೀರಿ ನೀವು. ಏನಾರ ಮನೆಗೆ ಹೆಣ್ಮಕ್ಳಿಗೆ ಯಾರು ಹಿಂಗ್ ಮಾಡಿದ್ರ ಅವ ಗಟ್ಟಿ ಬಾಳಯ್ಯ. ನಮ್ಮ ಹೆಂಡ್ರಿಗೆ ಯಾರು ಬಂದ್ ಯಾರು ಹುಚ್ಚುಚ್ಚು ಮಾತಾಡ್ತಿದ್ರು ಅಂತಂದ್ರೆ ಎಲ್ಲದ ಗಟ್ಟಿತನ. ಅವ ಯಾಕೆ ಬಂದಿದ್ದ, ಇವ ಯಾಕೆ ಬಂದಿದ್ದ, ಏನ್ ಮಾತಾಡಿದ್ರಿ, ಯಾಕೆ ಮಾತಾಡಿದ್ರಿ, ಅವ ಗಟ್ಟಿ ಬಾಳಯ್ಯ ಚರಣವ. ಅದೇ ಮತ್ತ ಅದ ಆದ್ಮೇಲೆ ಮುಂದೆ ಆಗ್ತದ ಅವ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನ, ಎಷ್ಟು ಸಾಧ್ಯ ಆದಷ್ಟು ಟಾಲರೇಟ್ ಮಾಡ್ಕೊಂಡು ಹೋಗ್ತಾನ. ಆದ್ರೆ ಬಸವಣ್ಣವ್ರು ಕರೆದು ಅವನಿಗೆ ಈ ರೀತಿ ಹೇಳಿದ್ಮೇಲೆ ಮರ್ಯಾದೆ ಹೋಯ್ತಲ್ಲಪ್ಪ, ದೊಡ್ಡವ್ರು ಮೊದ್ಲಿಗೆ ಹೋಯ್ತಲ್ಲ ಇದು ಸುದ್ದಿ, ನಾವು ಏನೋ ಒಂದು ಇಲ್ಲೇ ಒಳಗೆ ಮುಚ್ಕೊಂಡು ಹೋಗ್ತದ ಅಂತಂದ್ರೆ ಹಿಂಗಾಯ್ತದ, ಪಾಪ ಅಸಂಗೆ ಅನಿಸ್ಬಿಡ್ತದ. ಆಯ್ತು, ಬಸವಣ್ಣವ್ರು ಹೇಳ್ತಾರ ಈ ರೀತಿ ಅವಾಗಿನ ಪದ್ಧತಿನೇ ಹಂಗಿತ್ತು, ಹೆಣ್ಣು ಕೆಟ್ಟತ್ತಂದ್ರೆ ತವ್ರ ಮನೆಗೆ ಬಿಟ್ಟು ಬಾ ಅಂತ. ಅದು ಸಮಾಜದ ಪದ್ಧತಿ ಪ್ರಕಾರ ಹಿಂಗದಪ್ಪ, ಆಕಿ ನಿನ್ನಂತ ಶರಣನ ಮನೆಗೆ ಇದಕ್ಕೆ ಈ ತರ ಮಾಡ್ತಾಳಂದ್ರೆ ಆಕಿನ ತವ್ರ ಮನೆಗೆ ಬಿಟ್ಟು ಬಾ ಅಂತ. ಅದಕ್ಕೆ ಅವ ಏನ್ ಮಾಡ್ತಾನ, ತವ್ರ ಮನೆಗೆ ಬಹಳ ದಿನ ಆಯ್ತು ಹೋಗಿಲ್ಲ, ಅತ್ತಿ ಮಾವು ಭೇಟಿ ಆಗಮು ನಡಿ ಅಂತ ಹೇಳೋಣ. ಆಕಿ ಗೊತ್ತಾಗ್ಬಿಡ್ತು, ಇವ ನನಗೆ ಬಿಟ್ಟು ಬರ್ಲಕ್ಕೆ ಕರ್ಕೊಂಡು ಹೋಗ್ಲಕತ್ತಾನ ಅಂತ ಗೊತ್ತಾದ್ಮೇಲೆ ಆಕಿ ಏನ್ ಮಾಡ್ತಾಳ, ಅಲ್ಲೇನ್ ತವ್ರ ಮನೆಗೆ ಒಂದಿಬ್ರು ಇರ್ತಾರಲ್ಲ ಅವ್ರಿಗೆ ಸುದ್ದಿ ಹೇಳಿ ಕಳಿಸ್ತಾಳ, ಈ ರೀತಿ ನನಗೆ ತವ್ರ ಮನೆಗೆ ಬಿಡ್ಲಕ್ ಬರ್ಲಕತ್ತಾನ, ನನಗೆ ಒಂದ್ ಸ್ವಲ್ಪ ದಾರ್ಯಾಗ ಪ್ರೊಟೆಕ್ಷನ್ ಬೇಕು, ಇವ ದಾರ್ಯಾಗ ಏನ್ ಮಾಡ್ತಾನೋ ಏನೋ ಗೊತ್ತಿಲ್ಲ, ಭಯ, ಇಬ್ಬರೇ ಬಂಡ್ಯಾಗ ಹೋಗ್ಬೇಕಾದ್ರೆ ಕಷ್ಟ ಅಂದ. ಅವ್ರ ದಾರ್ಯಾಗ ಬರ್ತಾರ, ಬರಾಗ ಒಂದು ಐಡಿಯಾ ಮಾಡ್ತಾರ. ಏನ್ ಮಾಡ್ತಾರ, ಇವ ನೀರ್ ಬೇಕು ಅಂತ ಹೇಳೋನ, ಅವ ನೀರ್ ತರ್ಲಕ್ಕ ಬಾವ್ಯಾಗ ಹೋಗಿ ಬಗ್ಗೆ ನೀರ್ ತಗೋತಿರ್ತಾನೆ. ಇಬ್ರು ಕೂಡಿ ಅವ್ ಯಾವ ಅಡ್ಡು ಇರ್ತಾವಲ್ಲ ತವ್ರ ಮನೆ ಹುಡುಗರು, ಅವ್ ಅಡ್ಡು ಕೂಡಿ ಗುಂಡಗಲ್ಲಿ ಎತ್ತಿ ಗಟ್ಟಿವಾಳ ಏನ್ ಮೇಲೆ ಹಾಕಿಬಿಡ್ತಾರ. ಅವ ನೀರಾಗ ಮುಣಿಗಿ ಬಿಡ್ತಾನೆ, ತಲೆ ಹೊಡ್ಕೊಂಡು ನೀರಾಗ ಮುಣಿಗಿ ಹೋಗ್ಬಿಡ್ತಾನ. ಅವ್ನು ನೀರಾಗ ಮುಣಿಗ್ಯಾನ, ಅವ ಏನ್ ಹೇಳ್ತಾನ, ಆಯ್ತು ಹತ್ತು ಹೋಗ್ಯಾನ ಅಂತ ತಿಳ್ಕೊಂಡು ಆಕೆನ ಕರ್ಕೊಂಡು ತವ್ರ ಮನೆಗೆ ಹೋಗ್ತಾರ ಅವ್ರಿಬ್ರು ಕೂಡಿ. ಅಲ್ಲಿ ಹೋದ್ಮೇಲೆ ಅವರು ನಿನ್ ಮನೆಯವ್ರು ಎಲ್ಲಾರ ಅಂತಂದ್ರ ಇಲ್ಲ ಬಂದಿಲ್ಲ, ಅವರು ನನಗೆ ಕಳಿಸ್ಕೊಟ್ಟಾರ, ಹಂಗ ಹಿಂಗ ಏನ ಹೇಳ್ತಾರ. ಹೇಳಿದ್ಮೇಲೆ ಮುಂದ ಅವ ಎರಡು ಹುಡುಗರು ಮೊದಲು ಹೆಂಗ ಅವ್ರ ಮನೆಗೆ ಹೋಗೋದು ಬರೋದು, ಆಜು ಬಾಜು ಮನೆ ಹುಡುಗರು ಅವು ಏನದ ಹಂಗೆ ಮತ್ತೆ ಹಂಗೆ ಸಲಿಗೆ ಚಾಲು ಆಗ್ತದ. ಚಾಲು ಆದ ಕೂಡ್ಲೇನೆ ಮುಂದ 2 ದಿನ ಆದ್ಮೇಲೆ ಗಟ್ಟಿವಾಳೆಯನವ್ರು ಮತ್ತೆ ಎದ್ದು ಬಂದು ಬಿಡ್ತಾರ. ಗಟ್ಟಿವಾಳೆಯನವರು ನೀರಾಗಿಂದು ಎದ್ದು ಬಂದು ಬಿಡ್ತಾರ. ಬಂದಾಗ ತಲೆಗಿಲ್ಲಿ ಹೊಡೆದ್ ರಕ್ತ ಸೋರ್ ಹಿಂಗ ಆಗ್ಯದ ಅಂತ ಅವಾಗ ಅವ್ರ ಮನೆಗೆ ಹೋದಾಗ ಈ ತರ ನಮ್ಮ ಮನ್ಯಾಗ ಸಮಸ್ಯೆ ಆಗ್ಯದ ಈಕಿಲಿಂತ ಏನು ಸಿಟ್ಟಿಲ್ಲ, ಏನೇನು ಸಿಟ್ಟಿಲ್ಲ, ಭಾರಿ ವಿಚಿತ್ರ ಶಕ್ತಿ ಅವನು, ಹಿಂಗಾಗ್ಯದ ಅಂತೇಳಿ ಅಗ್ರಿ ಶಾಂತವಾಗಿ ಸಮಸ್ಯೆ ಬಗ್ಗೆ. ಆಯ್ತು ಬಿಡ್ರಪ್ಪ, ಆಯ್ತು ಬಿಡ್ರಿ, ನೀವ್ ಹೆಂಗ್ ಹೇಳ್ತೀರಿ ಹಂಗೆ ಕೇಳ್ತೀವ್ರಿ ಶರಣರೇ, ನಿಮ್ ಮುಂದೆ ನಾವು ಏನು ಅಲ್ಲ. ಅವ್ರ ತಂದೆ ತಾಯಿ ಆ ಶರಣರಿಗೆ ಇಷ್ಟು ಸರೆಂಡರ್ ಇರ್ತಾರ ಅಂದ್ರೆ ಇಷ್ಟು ಸರೆಂಡರ್ ಇರ್ತಾರ, ನೀವು ಏನ್ ಅಂತೀರಿ ಅದಕ್ಕೆ ನಾವು ತಯಾರಿದೀವ್ರಪ್ಪ. ನಾವ್ ಏನ್ ಮಾಡಮು, ಮದುವೆ ಮಾಡಿ ಕೊಡೋದಿತ್ತು ಕೊಟ್ಟಿವಿ, ಮುಂದಕ್ಕೆ ಹಿಂಗ್ ಮಾಡಿದ್ರೆ ನಾವು ಏನ್ ಮಾಡ್ಲಕ್ಕಾಗ್ತದೆ, ಏನ್ ಮಾಡೋದಂತ. ಏನ್ ಮಾಡೋದು, ಬಸವಣ್ಣವ್ರು ಹೇಳ್ಯಾರ ಬಿಟ್ಟು ಹೋಗಂದಾರ, ಅದಕ್ಕೆ ನಾನು ಇಲ್ಲಿ ಬಿಟ್ಟು ಹೋಗ್ಲಕ್ ಬಂದೀನಿ ಅಷ್ಟೇ. ಅದಕ್ಕೆ ಅವ್ರ ತಂದೆ ತಾಯಿ ಆಯ್ತಪ್ಪ ಬಿಟ್ಟು ಹೋಗು, ಯಾರು ಬೇಡ ಅಂತಾರ, ನೀನ್ ಹೆಂಗಂತಿ ಹಂಗ, ಆದ್ರೆ ಇಷ್ಟೆಲ್ಲ ಸಮಸ್ಯೆಗಳು ನಿನಗೆ ಗೊತ್ತಿದ್ರು ಹೆಂಗ ತಾಳ್ಕೊಂಡಿ ಅಂತ ಕೇಳ್ತಾರ ಅವ್ರು. ಇದು ಹೆಂಗ್ ತಳ್ಕೊಂಡಿ ನೀನು, ಹೆಂಗ ಇದಕ್ಕೆ ಆಲ್ರೇಟ್ ಮಾಡ್ಕೊಳಕ್ ಯಾರಿಂದ ಆಗ್ಲಾರ್ದಂಥದ್ದು ನೀನ್ ಹೆಂಗ್ ತಳ್ಕೊಂಡಿ, ಹೆಂಗ್ ತಳ್ಕೊಂಡಿನಿ ಅಂತಂದ್ರ, ಕಟ್ಟುಕೊಂಡು ಹೆಂಡತಿ ಬಗ್ಗೆ ಹೃದಯದೊಳಗ ಏನಿರ್ಬೇಕು, ಬೆಟ್ಟದಷ್ಟು ಪ್ರೀತಿ ಇರ್ಬೇಕಾ ಇರ್ಬಾರ್ದ್ರಿ? ಮತ್ತೆ ಎನ್ನ ಸತಿ ನೀಲಲೋಚನೆ ಪೃಥ್ವಿಗೆ ಅಗ್ಗಳೆಯ ಚಲುವೆ. ಬಸವಣ್ಣ ಹೆಂಗಂತಾನ ತನ್ನ ಹೆಂಡತಿಗೆ, ಇಡೀ ಭೂಮಂಡಲದ ನನ್ನ ಹೆಂಡತಿ ಹಂಗ ಸ್ಮಾರ್ಟ್ ಯಾರು ಇಲ್ಲ ಅಂತ ನಾವು, ಅಷ್ಟು ಚಂದಳ ನನ್ನ ಹೆಂಡತಿ ಅಂತ ನಾವು. ಅದು ನೋಡಿದ್ರೆ ಲಿಂಗ ಇವತ್ತಿ ಕಟ್ಕೊಂಡು ಕುಂಕುಮ ಸಹಿತ ಹಚ್ಕೊತಿದ್ದಿಲ್ಲ, ಒಂದ್ ಬಿಳಿ ಸೀರೆ ಇಟ್ಕೊಂಡಿತ್ತ ಹೆಣ್ಮಗಳು. ಪೃಥ್ವಿಗೆ ಅಗ್ಗಳೆಯ ಚೆಲುವೆ ಅಂತ ನೀಲಾಂಬಿಕೆ, ಎನ್ನ ಸತಿ ನೀಲಲೋಚನೆ ಪೃಥ್ವಿಗೆ ಅಗ್ಗಳೆಯ ಚೆಲುವೆ. ಗಂಡ ಹೆಂಡತಿ ಮಧ್ಯೆ ಒಂದ್ ಹಂತದಿರ್ಬೇಕು, ಇಡೀ ಭೂಮಂಡಲದೊಳಗ ನನ್ನ ಗಂಡನಷ್ಟು ಚಂದ ಯಾರು ಇಲ್ಲ ಅಂತ ಹೆಂಡತಿ ಭಾವನೆಯಲ್ಲಿರ್ಬೇಕು. ನನ್ನ ಹೆಂಡತಿ ಅಷ್ಟು ಚೆಲುವ ಯಾರು ಇಲ್ಲ ಅಂತೇಳಿ ಗಂಡನ ಭಾವನೆ ಒಳಗಿದ್ರೆ ಅದು ಸಕ್ಸಸ್, ಆ ದಾಂಪತ್ಯ ಸಕ್ಸಸ್ ಆಗ್ತದೆ.
ಅದಕ್ಕೆ ಇವ ಏನ್ ಮಾಡ್ದ, ನನ್ನ ಹೆಂಡತಿಯ ಬಗ್ಗೆ ನನ್ನ ಹೃದಯದೊಳಗ ಪಕ್ಕ 100% ಪ್ರೀತಿ, ಆಕಿ ಬಗ್ಗೆ ಸಿಟ್ಟಿಗೆ ಒಂದು ದ್ವೇಷ ಮಾಡ್ಲಿಕ್ಕೆ ಒಳಗೆ ಎಲ್ಲಿ ಜಾಗನೇ ಇಲ್ಲ ಅಂತ ಹೇಳ. ಎಂತ ಗಟ್ಟಿತನ ನೋಡ್ರಿ ಅದು. ಹೃದಯದೊಳಗೆ ಆಕಿ ಮೇಲೆ ಸಿಟ್ಟಿಗೆ ಬರಕ್ ಜಾಗ ಇಲ್ಲ, ದ್ವೇಷ ಮಾಡ್ಲಕ್ ಜಾಗ ಇಲ್ಲ, ನನಗೆ ಮೋಸ ಮಾಡಿದೆ ಅಂತ ಬೈಲಕ್ ಸಹಿತ ನನಗೆ ಜಾಗ ಇಲ್ಲ. ಒಳಗೆ ಆಕಿ ಬಗ್ಗೆ ಪ್ರೀತಿನೇ ಅದ, 100% ಪ್ರೀತಿ. ಅದೇ ರೀತಿ ನಮ್ಮೊಳಗೆ ಏನಾಗ್ತದಂತಂದ್ರೆ, ಈ ಆಭಾಸನೊಳಗ ಇವೆಲ್ಲ ಅಜ್ಞಾನದ ಭಾವನೆಗಳು ಏನಾವಲ್ಲ, ಬೆಂಗಳೂರಾಗ ಮನಿ ಕಟ್ಟ್ಯಾರಲ್ಲ, ಇದು ಯಾವ್ದು ಅಪಾರ್ಟ್ಮೆಂಟ್ ಕಟ್ಟ್ಯಾರಲ್ಲ, ಅಲ್ಲಿಗೆ ಹೋಗಿ ಬಂದ ನಮ್ಮ ಮಗ ಇವತ್ತ. ಮನಿ ಭಾಳ ಚಂದ ಆಗ್ಯದತ್ತ, ಖುಷಿ ಆಗ್ಬಿಟ್ಟ, ಭಾರಿ ಖುಷಿ ಆಗ್ಯದ. ಬೆಂಗಳೂರಾಗ ಒಂದು ಮನಿ ಆಯ್ತಲ್ಲ ಅಂತೇಳಿ ಅದಕ್ಕೆ ಅವ ಕಾಲ್ ಮಾಡಿ ಏನೇನೋ ಮಾತಾಡ್ಲಕತ್ತ. ಒಂದು ಹಾಕಿನ್ ನೋಡ್ರಿ ಆಡಿಯೋ ಗ್ರೂಪ್ನಾಗ, ನೋಡ್ರಿ ಕೇಳ್ರಿ ಆಮೇಲೆ. ಅದೇ ಮತ್ತೆ ಈಗ ರಾತ್ರಿ ಏನ್ ಫೋನ್ ಮಾಡ್ತಾನ ನೋಡ್ಬೇಕು, ಏನ್ ಮಾಡ್ಲಕತ್ತ ನಾನು. ಅವನು ಆ ಡೈಲಾಗ್ನಾಗ ಎಲ್ಲ ಹೊಡೆದ 39 ಲಕ್ಷಕ್ಕೆ ತೊಗೊಂಡಾನ. ಈಗ ಅದು 70 ಲಕ್ಷ ಏನು 80 ಲಕ್ಷ ಅದತ್ತು ವ್ಯಾಲ್ಯೂ. ಇನ್ನ ಒಂದು ವರ್ಷ 1.5 ವರ್ಷನಾಗ ಎಷ್ಟ ಆಗ್ತದತ್ತ, 1-1.5 ಕೋಟಿ ವ್ಯಾಲ್ಯೂ ಆಗ್ತದತ್ತ. ಹತ್ತಿ ಬೆಲೆ ಅಂತ. ರೀ ಅದು ನನಗೆ ಹೇಳಕ್ ಬರಲ್ಲ, ನೆನಪಿರಲ್ಲ ಅಂತ ಹೇಳಿ ಹತ್ತಿ ನೆನ್ಪಿಟ್ಕೊಂಡ್ಬಿಟ್ಟಿನಿ. ಹತ್ತಿ ಬೆಲೆ ಅಂದ್ರೆ ಮಂದಿ ಹತ್ತಿ ಬೆಲೆ ತಿಳ್ಕೊತ, ಇಲ್ಲಂದ್ರೆ ಏನ್ರಿ ಅದು ಪ್ರತಿ ಸಲ ಬೆಲೆ ಕಷ್ಟ ಆಗ್ತಿತ್ತು ಹೇಳಕ್ಕ, ಅದಕ್ಕೆ ಹತ್ತಿ ಬೆಲೆ ಅಂದ್ರೆ ಆಯ್ತು. ಶ್ರೀರಾಮ್ ಪ್ರಾಪರ್ಟೀಸ್ ಅಂತೇಳಿ ಅವರು ಒಂದು ಬಿಲ್ಡರ್ಸು. ಶ್ರೀರಾಮ್ ಪ್ರಾಪರ್ಟೀಸ್. ಈಗನು ನೀವು ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಮನಿಗಳು ಕೊಡ್ತಾರ ನೋಡ್ರಿ, ಈಗನು ಕೊಡ್ತಾರ, ಈಗನು ಅದಾವ ಮನಿಗಳು. ಒಂದೊಂದು ಟವರ್ನಾಗ ಎಷ್ಟು 25 ಅಂತಸ್ತ ಎಷ್ಟು ಅದಾವಪ್ಪ, 25-50 ಏನೋ ಅಂತಾರ, ಅಂತವ್ 18 ಟವರ್ ಅದಾವ. ಅದು ಮತ್ತ ಅದೇನೋ ಪ್ರತಿ ಸಲ ಏನೋ ಸ್ವಿಮ್ಮಿಂಗ್ ಪೂಲ್ ಹತ್ತಿ ಮಕ್ಕಳಿಗೆ ನೀರು ಕುಡಿಲಿಕ್ಕೆ ಪುರ್ಸತಿ ಇರಂಗಿಲ್ಲ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ನಾಗ ಏನ್ ಮಾಡ್ತಾರ, ಸ್ವಿಮ್ಮಿಂಗ್ ಪೂಲ್ ಇರ್ತದ, ರೋಡ್ ಇರ್ತದ, ಹಂಗಿರ್ತದ, ಜೀಪ್ ಇರ್ತವ, ಏನೇನೋ ಹೇಳ್ತಿರ್ತಾರ. ಆಯ್ತಪ್ಪ ಹಂಗೆ ಒಂದ್ ಏನೋ ಟ್ಯಾಂಕ್ ಗಟ್ಲೆ ಮಾಡಿ ನೀರ್ ಬಿಟ್ಟಿರ್ತಾರ ಅವು. ಅದೆಲ್ಲ ಮೇಂಟೆನೆನ್ಸ್ ಮಾಡೋದು ಎಲ್ಲ ಏನೇನೋ. ಗಾರ್ಡನ್, ಸ್ವಿಮ್ಮಿಂಗ್ ಪೂಲ್, ಒಟ್ಟು ಅದೊಂದು ಸಿಟಿ ಇದ್ದಂಗ, ಒಂದ್ ದೊಡ್ಡ ಸಿಟಿ ಗಟ್ಲೆ ಆಲಕತ್ತದತ್ತ. ಅಲ್ಲಿ ಒಂದು 50x18 ಅಂದ್ರೆ ಎಷ್ಟು ಮನಿ ಆಗ್ತಾವ ನೋಡ್ರಿ, ಅಷ್ಟು ಮನಿ ಆಗ್ಯಾವಂತ. ಮನಿ ಭಾಳ ಚಲೋ ಅದಪ್ಪ, ಹಂಗದಪ್ಪ ಹಿಂಗದಪ್ಪ ಅಂತ. ಹೆಂಗ್ಯಾಕಿರ್ಲಪ್ಪ, ಸಾಫ್ಟ್ವೇರ್ ಕಂಪನಿ ಚಾಲು ಮಾಡ್ಕೋ, ಕೂಲಿ ಮಾಡೋದು ಬಿಡು, ಮಾಲಕ್ ಆಗಂತ ಹೇಳಕತ್ತೀವಿ ಅವನಿಗೆ. ಯಾವ್ದಾರ ಒಂದು ಕಂಪನಿ ಚಾಲು ಮಾಡಿ ಯಜಮಾನ ಆಗೋದಕ್ಕೆ ಪ್ರಯತ್ನ ಮಾಡ್ಬೇಕು. ಸಾಯತನ ಕೂಲಿ ಮಾಡಿ ಸತ್ರ ಏನ್ ಮಾಡ್ಬೇಕು, ಯಾರ ಕೈಯಾಗಿರ ದುಡು. ಸ್ವಂತ ಮಾಡೋರು, ನಮ್ಗೆ ಗೈಡ್ ಮಾಡೋರ್ನು ಅದಾರ. ಇವು ಆಕ್ಟಿವ್ ಇರ್ಬೇಕಲ್ಲ, ಗೈಡ್ ಮಾಡೋರು ಅದ, ಎಲ್ಲಾನು ಮಾಡೋರು ಅದ, ಮಾರ್ಕೆಟಿಂಗ್ ಮಾಡೋರು ಅದ, ನಂಬಲ್ಲಿ ಎಲ್ಲಾನು ಅದಾರ. ಇವು ಅದಕ್ಕೆ ತಕ್ಕಂತೆ ಆಕ್ಟಿವ್ ಆಗಿ ಮಾಡಿದ್ರೆ ಆತ. ಏನ್ ಮಾಡೋದು, ನಮ್ ಕಡೆಯಿಂದ ಏಟ್ ಮಾಡ್ಲಿಕ್ಕಂತ ಅಷ್ಟ್ರಾಗಿ ಮಾಡ್ಕೊತ ಹೋಗೋದ್ರ. ಕರೋನಾ ಟೈಮ್ನಾಗ ಅದು ಭಾಳ ಇತ್ರಿ ರೇಟ್. ಯಾರು ತಗೊಳ್ಳಾರ್ದಕ್ಕ ಕಡಿಮೆ ರೇಟ್, 50%ಕಿಂತ ಕಡಿಮೆ ಆಗ್ಬಿಟ್ಟಿತ್ತು ರೇಟ್. ಅವು ಇಲ್ಲೊಬ್ಬರು ರಾಜಲ್ ಬಂಡೆ ಶ್ರೀನಾಥ್ ಅಂತೇಳಿ ನಮ್ ವೆಲ್ ವಿಷರ್ ಅದಾರ. ಒಂದು 4,000 ರೂಪಾಯಿ ಕೊಡು ಸ್ವಾಮಿ, ಬೆಂಗಳೂರಾಗ ಮನಿ ಕೊಡು. 4,000ದಾಗ ಏನ್ ಮನಿ ಕೊಡ್ತಿ ಅಂತಂದ್ರ, ಅದು 40 ಲಕ್ಷದ ಮನಿ ಅದ, 20% ನೀವು ಕೊಡ್ಬೇಕು, 80% ಲೋನ್ ಮಾಡಿಸ್ತಾರ ಅವರೇ. 20% ಅಂದ್ರೆ 8 ಲಕ್ಷ ಆಗ್ತದ. ಈಗ ಬುಕ್ ಮಾಡಾಗ 4 ಲಕ್ಷ, ಆಮೇಲೆ ಕೀ ಹ್ಯಾಂಡ್ ಓವರ್ ಮಾಡಾಗ ಇನ್ನ 4 ಲಕ್ಷ ಕೊಡ್ಬೇಕು, ಆಮೇಲೆ 1 ಲಕ್ಷ 1.5 ಲಕ್ಷ ರಿಜಿಸ್ಟ್ರೇಷನ್ ಆಗ್ತದ.
ಆಮೇಲೆ ಅಲ್ಲಿ ಲೋನ್ ಮಾಡಿರ್ತಾರೆ, ತಿಂಗಳ ನಿಮ್ಮ ಮಗ ಕಟ್ಟಿಬಿಡ್ತಾನೆ, ಬೆಂಗಳೂರಾಗ ಒಂದು ಮನೆ ಆಗ್ತದ, ಮಾಡಿಬಿಡು, ನನ್ನ ಮಗನಿಗೆ ಒಂದು ಮಾಡ್ಲಿಕ್ಕತ್ತೀನಿ ಅಂತೇಳಿ ಅವರು 2 BHK ಮಾಡ್ಯಾರ. ದೊಡ್ಡ ಕೋಟ್ಯಾಧೀಶರ. ಈ ಮಗ ಏನು ಅವ್ರಕ್ಕಿಂತ ದೊಡ್ಡದನ್ನಂಗ 3 BHK ತೋಣ ನೀವು. 3 ಬೆಡ್ರೂಮ್. ನಾವು ಯಾವಾಗಾರ ಬಂದಾಗ ನಾವು ಎಂದೂ ಬರಲ್ಲ, ಅಲ್ಲಿ ಇರಂಗಿಲ್ಲ ಕೇಳಿ. ಯಾವಾಗಾರ ಬಂದಾಗ ಇರ್ಲಕ್ಕ ಬೇಕಲ್ಲ ನಿಮ್ಗ ಅಂತ. ಎಂದೂ ಬರಲ್ಲ, ಎಂದೂ ಇರಲ್ಲ ಅಲ್ಲಿ. 39 ಲಕ್ಷ. 1100 ಸ್ಕ್ವೇರ್ ಫೀಟ ಏನೋ ಅಂತಾರ್ರಿ. 1100 1200 ಸ್ಕ್ವೇರ್ ಫೀಟ್ ಏನೋ ಅಂತಾರಪ್ಪ. ಅದೇನ್ ಕರೆಕ್ಟ್ ಗೊತ್ತಿಲ್ಲ. ಅವನಿಗೆ ಕೇಳಿದ್ರೆ ಗೊತ್ತಾಗ್ತದ. ನಿಮ್ಗೆ ಅವ್ನ ನಂಬರ್ ಇರ್ಬೇಕಲ್ಲ. ಏನ್ರಿ, ಯಾರು ಮಾತಾಡೋದು? ಹಾ, ಮೌನೇಶ್ವರ. ನಮಸ್ಕಾರ ಗುರುವೇ. ನಮಸ್ಕಾರ. ಹೌದ್ರಾ? ಹಾ ಹಾ, ಚಲೋ ಆಯ್ತ್ರಿ ಕಾರ್ಯಕ್ರಮ. ಆಯ್ತಾಯ್ತು, ಏನ್ ತೊಂದ್ರೆ. ನಮ್ ಸಂದೇಶ ನಂಬರ್ ಇರ್ಬೇಕಲ್ರಿ, ಇಲ್ಲಾಂದ್ರೆ ನಂಬರ್ ಕೊಡ್ತೀನಿ, ಮಾತಾಡ್ರಿ. ಯಾರ ಮನಿ? ಸಾಕಷ್ಟು ದುಡ್ಡು ಎತ್ತಿರ್ಬೇಕ್ರಪ್ಪ. ಅವ್ರಿಗೆ ರೊಕ್ಕದ ಬೆಲೆನ ಗೊತ್ತಿರ್ಬೋದು. ಸಿಕ್ಕಾಗ ದುಡ್ಡು ಬಂದಂತ ಸಿಕ್ಕಾಗ ಖರ್ಚು ಮಾಡ್ತಾರೆ. ಇಷ್ಟೇ ಆನ್ಲೈನ್ ಅವ್ರದ್ದು ಆನ್ಲೈನ್ ಬುಕ್ ಮಾಡಿ ಅವ್ರು ಖರ್ಚು ಮಾಡ್ಕೊಳಕ್ಕೆ ಅವ್ರಿಗೆ ಸಾಲಂಗಿಲ್ಲ. ಏಟ್ ರೊಕ್ಕಿದ್ರು ಜಗ್ಗಿ ಗಳಿಸೋದು, ಜಗ್ಗಿ ಖರ್ಚು ಮಾಡೋದು, ಜಗ್ಗಿ ಓಡೋದು, ಅದೇ ದಂಧ ಅವರು. ಮತ್ತೊಂದು ಸಾಮಾನು ಲೋಕದಾಗ ಇರ್ತಾರೆ. ಏನು ವಿಚಾರ ಮಾಡೋದಿಲ್ಲ. ಮುಂದೆ ಎಲ್ಲಿಗೆ ಬತ್ತು? ಟೈಮ್ 10:26 ಆಯ್ತು. ಅಂತಃಕರಣ ವೃತ್ತಿಗೆ ಪ್ರಮಾತಾನೇ ಆಶ್ರಯವಾಗಿರುತ್ತಾನೆ, ಸಾಕ್ಷಿ ಅಲ್ಲ. ಅಲ್ಲೇನದ? ಸ್ಮೃತಿ ಜ್ಞಾನ. ಈ ಒಂದು ಅಂತಃಕರಣದಿಂದ ಉಂಟಾಗಿತ್ತು ಅಂದ್ರೆ ಅದು ಕೂಡ ಪ್ರಮಾಜ್ಞಾನನೇ ಹೌದು. ಅದಕ್ಕೇನದ? ಯಾರು ಆಶ್ರಯ ಇರ್ತಾರ? ಪ್ರಮಾತಾನೇ ಆಶ್ರಯ ಅಂದ್ರೆ ಜೀವ, ಆಭಾಸನೇ ಆಶ್ರಯ ಇರ್ತಾನೆ, ಸಾಕ್ಷಿ ಆಶ್ರಯ ಅಲ್ಲದು. ಅಂತಃಕರಣ ವೃತ್ತಿ ಎಲ್ಲಿದೆ ಅಲ್ಲಿ ಪ್ರಮಾತ ಇರುತ್ತದೆ, ಸಾಕ್ಷಿ ಇರಲ್ಲ. ಸಾಕ್ಷಿ ಎಲ್ಲಿ ಇರುತ್ತದೆ ಎಂದರೆ ನೇರವಾಗಿ ಪ್ರಮಾಣಕ್ಕೆ ವಿಷಯವಾಗಲಾರದೆಯೇ. ಪ್ರಮಾಣಕ್ಕೆ ವಿಷಯ ಆಗಿರಬಾರದು, ಸೀದಾ ಡೈರೆಕ್ಟ್ ಬೈಪಾಸ್. ಯಾವ ಪದಾರ್ಥವನ್ನು ಅವಿದ್ಯಾ ವೃತ್ತಿ ದ್ವಾರ ಸಾಕ್ಷಿ ಪ್ರಕಾಶ ಮಾಡುತ್ತದೆಯೋ ಅದನ್ನ ಸಾಕ್ಷಿ ಭಾಷೆ ಎನ್ನುತ್ತಾರೆ. ನಿಮ್ಮ ಮನಸ್ಸಿನೊಳಗ ಸಂಕಲ್ಪ ವಿಕಲ್ಪ ಆಗಬಾರ್ದು, ಬುದ್ಧಿಲಿಂದ ನಿಶ್ಚಯ ಆಗಬಾರ್ದು, ಚಿತ್ತದೊಳಗಿನ ಯಾವ ನೆನಪುಗಳು ಅಲ್ಲಿ ಕೆಲಸಕ್ಕೆ ಬಂದಿರಬಾರ್ದು, ಅಹಂಕಾರ ಕೂಡ ಅದು ಅಭಿಮಾನ ಪಟ್ಟಿರಬಾರ್ದು. ಆ ರೀತಿ ಇರಬೇಕು. ಇದ್ದು ನೇರವಾಗಿ ಅಂತಃಕರಣದಲ್ಲಿ ಏನು ಕೆಲಸ ಇರಲಾರ್ದೆ ಸೀದಾ ಸಾಕ್ಷಿ ಭಾಷೆಲಿಂತ ಏನು ನಿಮಗೆ ಜ್ಞಾನ ಆಗ್ತದ ಅದಕ್ಕೇನಂದ್ರೆ ಸಾಕ್ಷಿ ಭಾಷೆ ಅಂತಾರೆ. ಅಂತ ಸ್ಮೃತಿ ಜ್ಞಾನ. ಈ ರೀತಿಯಿಂದ ಸ್ಮೃತಿ ಜ್ಞಾನವು ಕೆಲವರ ಮತದಲ್ಲಿ ಏನೋ ಅಂತಃಕರಣ ವೃತ್ತಿ ಇರುತ್ತದೆ, ಆದ್ದರಿಂದ ಪ್ರಮಾರೂಪವಿರುತ್ತದೆ. ಕೆಲವರು ಸ್ಮೃತಿ ಜ್ಞಾನವನ್ನ ಅಂತಃಕರಣ ವೃತ್ತಿ ಅಂತ ಒಪ್ಪಿಕೊಂಡಿದ್ದಾರೆ. ಅವರ ಲಕ್ಷಣದ ಪ್ರಕಾರ ಸ್ಮೃತಿ ಜ್ಞಾನವನ್ನು ಪ್ರಮಾ ಅಂತ ಹೇಳಲಿ. ಇನ್ನು ಕೆಲವರ ಮತದಲ್ಲಿ ಅವಿದ್ಯಾವೃತ್ತಿ ಇರುತ್ತದೆ, ಅಲ್ಲಿ ಪ್ರಮಾರೂಪ ಇರುವುದಿಲ್ಲ. ಅವಿದ್ಯಾವೃತ್ತಿಯಿಂದ ಜನ್ಯವಾದ ಕಾರಣ ಅದನ್ನ ಪ್ರಮಾ ಎಂದು ಹೇಳುವುದಿಲ್ಲ. ಅಂತಃಕರಣ ವೃತ್ತಿಯಿಂದ ಜನ್ಯವಾಗಿದ್ದರೆ ಅದನ್ನ ಪ್ರಮಾ ಅಂತ ಹೇಳಬಹುದಾಗಿತ್ತು. ಆದ್ದರಿಂದ ಕೆಲವು ಮತದವರು ಸ್ಮೃತಿ ಜ್ಞಾನವನ್ನು ಪ್ರಮಾ ಅಂತ ಹೇಳಿಕೊಂಡಿದ್ದಾರೆ, ಕಾರಣ ಅದನ್ನ ಅಂತಃಕರಣ ವೃತ್ತಿ ಅಂತ ತಿಳಿದುಕೊಂಡಿದ್ದಾರೆ. ಯಾರ ಮತದಲ್ಲಿ ಅವಿದ್ಯಾ ವೃತ್ತಿ ಅಂತ ತೆಗೆದುಕೊಂಡಿದ್ದಾರೋ
ಅವರ ಮತದಲ್ಲಿ ಪ್ರಮಾರೂಪ ಇರುವುದಿಲ್ಲ. ಕೆಲವರು ಸ್ಮೃತಿ ಜ್ಞಾನವನ್ನ ಪ್ರಮ ಅಂತಾರೆ, ಇನ್ನು ಕೆಲವರು ಪ್ರಮ ಅಲ್ಲ ಅಂತಾರೆ. ಇಷ್ಟು ಭೇದವಿದೆ. ಈ ರೀತಿ ಚರ್ಚೆ ಅದ, ಇದು ಭೇದ ಅದ. ಯಾರು ಪ್ರಮ ಅಂತಾರೆ ಅವರು ಅಂತಃಕರಣ ವೃತ್ತಿ ಅಂತ ಒಪ್ಪಿಕೊಂಡಿದ್ದಾರೆ, ಯಾರು ಪ್ರಮ ಅಲ್ಲ ಅಂತಾರೆ ಅವರು ಅವಿದ್ಯಾ ವೃತ್ತಿಯನ್ನು ಒಪ್ಪಿಕೊಂಡಿದ್ದಾರೆ. ಭ್ರಾಂತಿ ಜ್ಞಾನ ಹಾಗೂ ಸಂಶಯ ಜ್ಞಾನಗಳೆರಡೂ ಸರ್ವರ ಮತದಲ್ಲಿ ಅವಿದ್ಯಾ ವೃತ್ತಿಯೇ ಇರುತ್ತವೆ. ಇಲ್ಲಿ ಸಮಸ್ಯೆ ಬಂದದ್ದು ಎದರದು? ಸ್ಮೃತಿ ಜ್ಞಾನದ ಸಮಸ್ಯೆ. ಭ್ರಾಂತಿ ಜ್ಞಾನ ಸಂಶಯ ಜ್ಞಾನದ ಬಗ್ಗೆ ಏನೂ ಸಮಸ್ಯೆ ಇಲ್ಲ, ಮತ್ತು ಸಾಕ್ಷಿಯ ಆಶ್ರಿತವಿರುತ್ತದೆ. ಭ್ರಾಂತಿ ಜ್ಞಾನ ಸಂಶಯ ಜ್ಞಾನ ಇವೆಲ್ಲ ಸಾಕ್ಷಿ ಭಾಷೆಯು, ಇದರಲ್ಲಿ ಯಾವ ವಿವಾದವೂ ಇರುವುದಿಲ್ಲ. ವಿವಾದವಿರುವುದು ಕೇವಲ ಸ್ಮೃತಿ ಜ್ಞಾನದಲ್ಲಿ. ಅದರ ಸಲುವಾಗಿ ಈ ವಿಷಯಾಂಕ ಸ್ಮೃತಿ ಜ್ಞಾನದ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕತ್ತಾರೆ. ಉಳಿದದ್ರಲ್ಲಿ ಯಾವ ವಿವಾದ ಇಲ್ಲ. ಕೆಲವರು ಅದನ್ನ ಪ್ರಮ ಅಂತಾರೆ, ಕೆಲವರು ಪ್ರಮ ಅಲ್ಲ ಅಂತಾರೆ. ಯಾರು ಪ್ರಮ ಅಂತ ಒಪ್ಪಿಕೊಂಡಿದ್ದಾರೋ ಅವರು ಅಂತಃಕರಣ ವೃತ್ತಿ ಒಪ್ಪಿಕೊಂಡಿರುತ್ತಾರೆ, ಯಾರು ಪ್ರಮ ಅಲ್ಲ ಅಂತಾರೆ ಅವರು ಅವಿದ್ಯಾ ವೃತ್ತಿಯನ್ನು ಒಪ್ಪಿಕೊಂಡಿದ್ದಾರೆ. ಈಗ ವಿಚಾರ ಮಾಡಿ ನೋಡಲಾಗಿ ಸ್ಮೃತಿ ಜ್ಞಾನವೂ ಕೂಡ ಅವಿದ್ಯಾ ವೃತ್ತಿಯೇ ಇರುತ್ತದೆ, ಅಂತಃಕರಣ ವೃತ್ತಿ ಅಲ್ಲ. ಮತ್ತು ಸಾಕ್ಷಿಯ ಆಶ್ರಿತವಿರುತ್ತದೆ. ಅಂತಃಕರಣ ವೃತ್ತಿ ಅಲ್ಲ ಮತ್ತು ಸಾಕ್ಷಿಯ ಆಶ್ರಿತವಿರುತ್ತದೆ, ಆದರೆ ಅದು ಪ್ರಮಾರೂಪ ಅಲ್ಲ. ಏಕೆಂದರೆ ಯಾರು ವೇದಾಂತ ಸಂಪ್ರದಾಯವನ್ನು ಬಲ್ಲವರಿರುವರೋ ಅವರಿಂದ ಪ್ರಮಾಜ್ಞಾನವನ್ನು 6 ಪ್ರಕಾರವೆಂದು ಹೇಳಿರುತ್ತದೆ. ಆ 6 ಪ್ರಕಾರಗಳಲ್ಲಿಯೂ ಸ್ಮೃತಿ ಜ್ಞಾನವು ಇರುವುದೇ ಇಲ್ಲ. ಆದ್ದರಿಂದ ಪ್ರಮ ಅಲ್ಲ. ಇಲ್ಲಿ ಏನ್ ಹೇಳ್ಯಾರ, ನಾನಾ ರೀತಿ ಜನ ನೀವು ಯಾವ್ದಾರ ಬೇರೆ ಬೇರೆ ಬುಕ್ಗಳು ತಗೊಂಡು ಓದಿದ್ರಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಸ್ಮೃತಿ ಜ್ಞಾನವನ್ನ ಪ್ರಮಾಜ್ಞಾನ ಅಂತ ಹೇಳ್ಯಾರ. ಆದ್ರೆ ನಾವು ವೇದಾಂತ ಸಿದ್ಧಾಂತಿಗಳು 5 ಪ್ರಮಾಣಗಳು ಇಂದ್ರಿಯಗಳದವಲ್ರಿ, ಆ 5 ಪ್ರಮಾಣಗಳಿಂದ ಉಂಟಾದ ಜ್ಞಾನಕ್ಕ ಪ್ರಮ ಅಂತೀವಿ. ಮತ್ತ 6 ಪ್ರಮಾಣಗಳು ಯಾವುವು? ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಪತ್ತಿ, ಅನುಪಲಬ್ಧಿ. ಇವುಗಳಿಂದ ಉಂಟಾಗುವ ಜ್ಞಾನ ಏನದಲ್ಲ, ಇದಿಷ್ಟಕ್ಕೆ ನಾವು ಪ್ರಮಾಜ್ಞಾನ ಅಂತೀವಿ. ಈ ಲಿಸ್ಟ್ ಒಳಗ ಯಾವ ಜ್ಞಾನ ಇಲ್ಲ? ಈ 11 ಐಟಮ್ಗಳದವಲ್ಲ, 5+6, ಇವುಗಳಿಂದ ಉಂಟಾಗುವ ಜ್ಞಾನದೊಳಗ ಸ್ಮೃತಿ ಜ್ಞಾನ ಅದ ಏನೆಲ್ಲರೇ? ಇಲ್ಲ. ಹೀಗಾಗಿ ನಾವು ಸ್ಮೃತಿ ಜ್ಞಾನವನ್ನ ಪ್ರಮಾಜ್ಞಾನ ಅಂತ ಒಪ್ಪಗೋಬಾರ್ದು. ನಾವು ವೇದಾಂತ ಸಿದ್ಧಾಂತಿಗಳು, ಪ್ಯೂರ್ ವೇದಾಂತ ಸಿದ್ಧಾಂತಿಗಳು ನಾವು. ಇದು ಒಪ್ಪಗೋಬಾರದು. ಯಾಕಂತಂದ್ರೆ ಸ್ಮೃತಿ ಜ್ಞಾನ ನಮ್ಮ ಪ್ರಮಾಣಗಳಲ್ಲಿ ಇಲ್ಲ. ಒಂದು ಇಂದ್ರಿಯಗಳೆಂಬ 5 ಪ್ರಮಾಣಗಳು ಮತ್ತು ಪ್ರತ್ಯಕ್ಷಾದಿ 6 ಪ್ರಮಾಣಗಳಲ್ಲಿ ಈ ಒಂದು ಸ್ಮೃತಿ ಜ್ಞಾನದ ಉಲ್ಲೇಖ ಇಲ್ಲ. ಅವ್ರು ಹಂಗೆ ಹೇಳ್ತಾರ, ಇವ್ರು ಹಿಂಗೆ ಹೇಳ್ತಾರ, ಯಾರು ಹೆಂಗೆ ಕೇಳಕ್ಕ, ನಾವು ಹೆಂಗ್ ತಿಳ್ಕೋಬೇಕು ಹೇಳು ಗುರುವೇ? ಅದಕ್ಕೆ ನಿಶ್ಚಲದಾಸರು ಸ್ವಚ್ಛ ಹೇಳ್ತಾರ, ನಮಗ 11 ಪ್ರಮಾಣಗಳದವ, 11 ಪ್ರಮಾಣದ ಮೂಲಕ ಏನು ಜ್ಞಾನ ಆಗ್ತದ ಆ ಜ್ಞಾನದ ಪಟ್ಟಿ ಒಳಗ ಸ್ಮೃತಿ ಜ್ಞಾನ ಇಲ್ಲ. ಹೀಗಾಗಿ ನಾವು ಸ್ಮೃತಿ ಜ್ಞಾನವನ್ನು ಪ್ರಮಾಜ್ಞಾನ ಅನ್ನುವಂಗಿಲ್ಲ. ನಿಶ್ಚಯ ಜ್ಞಾನ ಹೇಳಕತ್ತರ ಈಗ ಅವರು. ಸ್ಮೃತಿ ಜ್ಞಾನ ಅನ್ನುವಂಗಿಲ್ಲ. ಮತ್ತು ಮಧುಸೂದನ ಸರಸ್ವತಿ ಸ್ವಾಮಿಗಳು ಸ್ಮೃತಿ ಜ್ಞಾನವು ಸಾಕ್ಷಿಯ ಆಶ್ರಿತದಲ್ಲೇ ಇರುತ್ತದೆ ಎಂದು ಹೇಳಿರುತ್ತಾರೆ. ಆದ್ದರಿಂದ ಪ್ರಮ ಅಲ್ಲ. ಇಲ್ಲಿ ನಮಗ ದೊಡ್ಡ ಗುರುಗಳು ಮಧುಸೂದನ ಸರಸ್ವತಿ ಸ್ವಾಮಿಗಳು ಏನದಾರ, ಇವರು ನಮಗ ಆಧಾರ. ಸ್ಮೃತಿ ಜ್ಞಾನ ಸಾಕ್ಷಿಯ ಆಶ್ರಿತದಲ್ಲಿರ್ತದ, ಪ್ರಮ ಅಂದ್ರೆ ಅಂತಃಕರಣದ ಆಶ್ರಿತದಲ್ಲಿ ಇರಂಗಿಲ್ಲ ಅಂತೇಳಿ ಒಬ್ಬ ದೊಡ್ಡ ಸ್ವಾಮಿಗಳು ಹೇಳ್ಯಾರ. ಅವರ ಆಧಾರದ ಪ್ರಕಾರ ನಮಗ ಇದು ಪ್ರಮಾಜ್ಞಾನ ಅಲ್ಲ. ಸ್ಮೃತಿ ಜ್ಞಾನ ನಮಗ ಬ್ರಹ್ಮಜ್ಞಾನದ ಪಟ್ಟಿಯಾಗಿ ಹಾಕೋಬೇಕು. ನಾವು ಇದ್ರಾಗ ಹಾಕೋಬಾರ್ದು. ಅಲ್ಲಿ ಚರ್ಚೆ ಮಾಡೋರು ಎಷ್ಟೇ ತರ ಮಾಡಿರ್ಬೋದು ನೋಡ್ರಿ. ಹೆಂಗ ಆ ಕಡೆ ಕರ್ಕೊಂಡೋಗಿ ಮತ್ತೆ ಈ ಕಡೆ ಕರ್ಕೊಂಡ್ ಬಂದ್ರು. ಮತ್ತೆ ಪ್ರಮಾಜ್ಞಾನದಾಗ ಹಾಕೋಬಾರ್ದು.
ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಂದ ನಿಮಗೆ ಈಗ ಸದ್ಯ ವಿಷಯಗಳ ಭೋಗ ಏನ್ ನಡೆದದಲ್ಲ ಅದು ನಿಮ್ಮ ಪ್ರಮಾಜ್ಞಾನ. ಈಗ ಸದ್ಯ ನಡೆದಿರ್ಬೇಕು. ಹಿಂದೆ ಯಾವಾಗರ ಮುಟ್ಟಿದ ನೆನಪು, ಹಿಂದೆ ಯಾವಾಗರ ಮೂಸಿಸಿದ ನೆನಪು, ಹಿಂದೆ ಯಾವಾಗರ ತಿಂದ ನಾಲಿಗೆ ರುಚಿ ನೆನಪು, ಹಿಂದೆ ಯಾವಾಗರ ನೋಡಿದ ನೆನಪು, ಹಿಂದೆ ಯಾವಾಗರ ಕೇಳಿದ ನೆನಪಲ್ಲ, ಅದೆಲ್ಲ ಸ್ಮೃತಿ ಜ್ಞಾನ. ಈಗ ಸದ್ಯ ನಿಮಗೆ ಏನ್ ಕೇಳಿಸ್ಲಕತ್ತದ ಅದು ಪ್ರಮಾಜ್ಞಾನ. ಈಗ ನಿಮ್ ಕಣ್ಣಿಗೆ ಏನ್ ಕಾಣ್ಲಕತ್ತದ ಲೈವ್ ಅದು ಪ್ರಮಾಜ್ಞಾನ. ಈಗ ನೀವೇನ್ ಮುಟ್ಲಕತ್ತೀರಿ, ಸೋಫಾದ ಮೇಲೆ ಕೂತಿರೋ, ಚಾಪಿ ಮೇಲೆ ಕೂತಿರೋ, ನೆಲದ ಮೇಲೆ ಕೂತಿರೋ, ನಿಮ್ ಕೈಯಾಗ ಏನ್ ವಸ್ತುಗಳನ್ನ ಹಿಡ್ಕೊಂಡಿರಿ ಅದ್ರ ಬಗ್ಗೆ ಏನು ಜ್ಞಾನ ಆಗ್ಲಕತ್ತದ, ಕಣ್ಣಿಂದ ಏನ್ ನೋಡ್ಲಕತ್ತೀರಿ ಅದರಿಂದ ಏನ್ ಜ್ಞಾನ, ಅದೆಲ್ಲ ಪ್ರಮಾಜ್ಞಾನ. ಕಿವಿಲಿಂತ ಏನ್ ಕೇಳಕತ್ತೀರಿ ಅದು ಪ್ರಮಾಜ್ಞಾನ. ಇವು ಪ್ರತ್ಯಕ್ಷ ಅನುಮಾನ ಇವುದರಿಂದ ಏನು ಉಂಟಾಗ್ತದ ಇವು ಪ್ರಮಾಜ್ಞಾನ. ಇದರೊಳಗೆ ಸ್ಮೃತಿ ಎಲ್ಲಿ ಇಲ್ಲ. ಹೀಗಾಗಿ ಸ್ಮೃತಿ ಜ್ಞಾನವನ್ನ ಪ್ರಮಾಜ್ಞಾನದಲ್ಲಿ ಸೇರ್ಸಂಗಿಲ್ಲ. ಸ್ಮೃತಿ ಜ್ಞಾನ ಏನದ ಅಂತಂದ್ರೆ ಸಾಕ್ಷಿ ಆಶ್ರಿತದಲ್ಲದ. ಆ ಸ್ಮೃತಿ ಜ್ಞಾನ ಎದರಿಂದ ಉಂಟಾಗ್ತದಂದ್ರೆ ಅವಿದ್ಯಾರೂಪ ಜನ್ಯ, ಸಾಕ್ಷಿ ಆಶ್ರಿತ ಅವಿದ್ಯಾಜನ್ಯವಾದಂಥದ್ದು ಇದು ಸ್ಮೃತಿ ಜ್ಞಾನ. ಈ ಆವಾಸ ಅಥವಾ ಜೀವ ಇವನ ಆಶ್ರಯದಲ್ಲಿರುವಂತ ಅಂತಃಕರಣದಿಂದ ಜನ್ಯವಾಗಿದ್ದೇನದ ಅದು ಭ್ರಮಾಜ್ಞಾನ. ಈ ಭ್ರಮಾಜ್ಞಾನ ಈ ಸ್ಮೃತಿ ಜ್ಞಾನದಿಂದ ತತ್ವಮಸಿ ಮಹಾವಾಕ್ಯದ ಭಾನವಾಗುವುದಿಲ್ಲ. ಈ ಅಂತಃಕರಣ ವೃತ್ತಿಯಿಂದ ಏನು ಉಂಟಾಗ್ತದ ಪ್ರಮಾಜ್ಞಾನ ಇದು ನಿಮಗೆ ತತ್ವಮಸಿ ಮಹಾವಾಕ್ಯದ ಭಾನ ಆಗುವುದಕ್ಕೆ ಇದು ನಿಮಗೆ ಅನುಕೂಲದ ಸಪೋರ್ಟ್. ಇದರಿಂದ ನಿಮಗೆ ಸಪೋರ್ಟ್ ಸಿಗ್ತದ. ಇಷ್ಟು ಸತ್ಯ ಹೇಳ. ಅದಕ್ಕೆ 205ನೇ ಟಿಪ್ಪಣಿ ಇಲ್ಲಿ ಒಂದು ವಿವೇಕವಿರುತ್ತದೆ. ವಿವೇಕ ಅಂದ್ರೆ ಇದನ್ನು ಚಂದ ಬೇರ್ಪಡಿಸಿ ತಿಳಿದುಕೊಳ್ಳೋದು ಕಲಿಸ್ತಾರೆ ಈಗ ಮತ್ತೆ ಮುಂದೆ. ಬೈಫರ್ಕೇಶನ್. ವಿವೇಕ ಅಂದ್ರೆ ಬೈಫರ್ಕೇಶನ್, ಎರಡು ಭಾಗ ಮಾಡಿ ಒಂದ್ ಯಾವ್ದು ಇಟ್ಕೋಬೇಕು ಒಂದ್ ಯಾವ್ದು ಬಿಸಾಕಬೇಕು ಅನ್ನೋದು ಕಲಿಸ್ತಾರೆ. ಬೇರ್ಪಡಿಸಿ ತಿಳಿದುಕೊಳ್ಳುವುದು ವಿವೇಕ. ಯಾವುದು ತ್ಯಾಗ ಮಾಡಬೇಕು ಯಾವುದು ಇಟ್ಕೋಬೇಕು ಅಂತ ಹೇಳಂತಾರ, ಅದನ್ನ ನಾವು ತ್ಯಾಗ ಮಾಡಿ ಏನ್ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕು ಅದು ಮಾಡಿದ್ರೆ ಅದಕ್ಕೆ ವೈರಾಗ್ಯ. ಇಲ್ಲಿ ವಿವೇಕ ಇರುತ್ತದೆ. ಭ್ರಮಾರೂಪ ಅನುಭವದ ಸಂಸ್ಕಾರದಿಂದ ಜನಿಸಿದ ಯಾವ ಸ್ಮೃತಿ ಇರುವುದೋ, ಈಗ ತಲೆ ಬಿಸಿ ಆಗ್ಯದ, ಇದ್ರದ್ದು ಮುಂದಿಂದ ನಾವು ಓದಿದ್ರೆ ನಮಗೂ ತಿಳಿಯಲ್ಲ ನಿಮಗೂ ತಿಳಿಯಲ್ಲ. ಮುಂದಿಂದ ಮತ್ತೆ ಮುಂಜಾನೆ ನೋಡ ಮುಗಿತದ. ನಿರ್ಣಯ ಹೇಳ್ತಾರೆ, ನಾಳೆ ನಿರ್ಣಯ ಆಗ್ತದೆ. ಇದು ನಾಳೆ ನಿರ್ಣಯ ಆದ್ಮೇಲೆ ಇಲ್ಲಿ ತನಕ ನಾವು ಏನ್ ಮಾಡೀವಿ, ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳು ಏನದವ ಅವುಗಳ ಬಗ್ಗೆ ಮತ್ತೆ ಒಂದ್ ಸ್ವಲ್ಪ ಸಿಂಹಾವಲೋಕನ ಮಾಡಿ ಮತ್ತೆ ಮುಂದೆ ಹೋಗೋದು. ಅದು ನಾಳೆ ಮುಂಜಾನೆ ಮಾಡೋಣ. ಸೋಮವಾರ ನಾಳೆಗೆ ಸೂಟಿ ಮಾಡ್ತೀರಾ ಏನ್ ಸಿದ್ಧಾಂತ ಚಿಕ್ಕಾಮಣಿ ಮಾಡ್ತೀರ? ಇನ್ನೊಂದ್ ಸ್ವಲ್ಪ ದಿವಸ ಹೋಲ್ ಬಿಡ್ರಿ. ಸಿದ್ಧಾಂತ ಚಿಕ್ಕಾಮಣಿ ಎಲ್ಲಿ ಮಾಡ್ಕೊತ್ಕೊಂಡ್ರೆ ಸಂಡೇ ರೆಸ್ಟ್ ಮಾಡ್ತಾರೆ ಮಾಡ್ಲಿ ಬಿಡ್ರಿ. ಹೇಳಮ್ರ ಆಯ್ತು. ಏನು ಕ್ರಮಬದ್ಧವಾಗಿ ಚಿಕ್ಕಾಮಣಿ ಮಾಡಮ್ ಬರ್ರಿ. ಮುಂಜಾನೆ ಸಿದ್ಧಾಂತ ಚಿಕ್ಕಾಮಣಿ ಮುಂಜಾನೆ ಮಾಡಮು, ರಾತ್ರಿ ರೂಢಿ ಪಾಠ ಮಾಡಮ್ 8 ಗಂಟೆಗೆ. ಮುಂಜಾನೆ ಸಿದ್ಧಾಂತ ಚಿಕ್ಕಾಮಣಿ ಮಾಡ್ರಿ, ಏನಾಗಲ್ಲ ಮಾಡೋಣ. ಮಸ್ತದಲ್ರಿ ಪ್ರಮಾಣಗಳ ಪಾಠ. ಥಾಟ್ ಒಳಗಿಲಿಂತ ಒಂದು ಥಾಟ್ ಬರ್ತದಲ್ಲ, ಅದು ಥಾಟ್ ಎಲ್ಲಿಲಿಂತ ಬರ್ಲಿಕ್ಕತ್ತದ, ಅದರ ಸ್ವರೂಪ ತಿಳ್ಕೊಂಡು ಹ್ಯಾಂಗ ಏನು ಎಲ್ಲ ಹೇಳ್ಕೊತ ಹೋಗ್ತಾರ. ನೀವೇ ಗ್ರಂಥ ನಿಮ್ಮಿಂದ ನೀವೇ ತಿಳ್ಕೋಬೇಕು. ನಿಮ್ಮಿಂದ ನೀವೇ ತಿಳ್ಕೋಬೇಕು. ಹೊರಗಿನ ಗ್ರಂಥಗಳು ಏನೂ ಉಪಯೋಗ ಇಲ್ಲ ಇದ್ರಾಗ.
ನೋಡ್ರಿ, ಏನಾರ ಡೌಟ್ಸ್ ಇದ್ರ ಕೇಳ್ರಿ. ಒಂದು ವರ್ಕ್ಶಾಪ್ ಮಾಡಮು, ಚರ್ಚೆ ಮಾಡಮು. ಒಂದ್ಸಾರಿ ಕುಂತು ಬೆಳಗ್ಗೆಯಿಂದ ಸಂಜೆ ತನಕ ಇದರದೇ ಚಿಂತನೆ ಮಾಡೋ. ಸಾಕಷ್ಟು ಚಿಂತನೆ ಮಾಡಿಸ್ತೀರಿ ಯಾವ ಸಂಶಯ ಎಲ್ಲ ನಿವಾರಣೆನ ಮಾಡ್ತೀರಿ. ಪೂರ ಡೌಟ್ ಇರ್ಲಾರ್ದಂಗೆ ಮಾಡಿರ್ತೀವಿ. ಇನ್ನ ಡೌಟ್ ಇಲ್ಲ, ಇನ್ನ ನಿಮ್ಗೆ ಇನ್ನ ಗಟ್ಟಿ ಆಗ್ಬೇಕಿತ್ತಂದ್ರ ಒಂದಿನ ಫುಲ್ ಅದೇ ಒಂದೇ ವಿಷಯ ಬಿಟ್ಟು ಬೇರೆ ಏನು ಚರ್ಚೆ ಮಾಡೋದೇ ಇಲ್ಲ. ಮತ್ತೆ ಹಿಂದಿನ ಶಿವಾಲೋಕನೂ ಮಾಡ್ತೀವಿ. ಮಾಡ್ತೀವಲ್ಲ, ಈಗ ಮುಂದೆ ಮಾಡ್ತೀವಲ್ಲ, ಎಲ್ಲ ಮಾಡ್ತೀವಿ. ಅವ್ರ ಸಿಸ್ಟಮೇ ಹಂಗೆ ಅದ, ಚಂದ ಸಿಸ್ಟಮೆಟಿಕ್ ಆಗಿ ಹಿಂದಿಂದು ಮುಂದೆ ಹೋದಂಗ ಹಿಂದೆ ಹೊಳ್ಳಿ ನೋಡ್ಕೊತ ಹೋಗೋದು ಬಹಳ ಚಂದದ ವ್ಯವಸ್ಥೆ ಅದರಾಗ. ಮುಂದ್ ನೋಡಿದ್ರೆ ಹಿಂದೆ ಏನಾಗಕತ್ತ ಯಾರಿಗೆ ಗೊತ್ತಾಗ್ತದೆ. ಒಂದ್ ಸ್ವಲ್ಪ ಹಿಂದೆ ನೋಡಿ ಮುಂದೆ ಹೋಗೋದು. ಆಯ್ತು, ಮುಂಜಾನೆ ಸಿದ್ಧಾಂತ ಶಿಖಾಮಣಿ ಯಾರ್ಯಾರು ಏನೇನು ಹೇಳ್ಬೇಕತ್ತೀರಿ ಒಂದ್ ಸ್ವಲ್ಪ ತಯಾರು ಮಾಡ್ಕೋರಿ. ನಾನು ಜಾಯಿನ್ ಆಗ್ತೀನಿ. ಸಿದ್ದೇಶ್ವರ ಸ್ವಾಮಿಗಳು ಮಾಡಿದ ಸಿದ್ಧಾಂತ ಶಿಖಾಮಣಿದು ಒಂದ್ ಸ್ವಲ್ಪ ಓದಂ ಪೀಠಿಕೆ. ಮತ್ತಾರೇನು ಹೇಳ್ಬೇಕ? ಏನ್ರಿ? ಹ್ಞೂ ರೀ, ಗ್ರೂಪಿಗೆ ಹಾಕಿವಲ್ರಿ. ಹಾಕ್ತೀನಿ ತೋರಿ, ಎಲ್ಲ ಕಳಿಸ್ತೀವಿ, ಇನ್ನ ಕಳಿಸ್ತೀವಿ ತೋರಿ. ಅದೇನು ಆಯ್ತು, ಶಾಂತಿ ಮಂತ್ರ ಹೇಳ್ರಿ, ಮುಗಿಸಿಬಿಡ್ರಿ. परमानंद प्राप्ति भव, सर्व दुख निवृत्ति भव, इष्टार्थ सिद्धिरस्तु, यशस्वी भव. ओम शांति शांति शांति. जय शुद्ध ब्रह्म, जय जय शुद्ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿ.